Ram Jai Ram Jai Ram, Sri Ram Jai Ram Jai Ram, Sri Ram Jai Jai Ram, Sri Ram Jai Ram 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 Jai Ram, Sri Ram Jai Ram, Sri Ram Jai 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 Ram Jai Ram, Sri Ram Upatanila Vidataya Vave, Pure Vasanta Susalala Vave, Satyayoge Vayatala Vave, Sarvamukti Mangala Moda Vave, Pita Kanta Smana Jai Ram. श्रीराम सदा सर्वदा योगरूढ़ावा विजय कारणी देहमाता प्रणवा उपेक्षुनको भगवन्तानन्ता प्रभुनायका गणेश्याता सद्गुरुनाथ महाराज की जय। जय जय रघुवीर समर्थ। श्रीराम समर्थ। गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरवे नमः। श्रीराम समर्थ। सद्गुरु श्री ब्रह्मचैतन्य महाराजರ सद्गुरु श्री ಬ್ರಹ್ಮಾನಂದ ಮಹಾರಾಜರ ಹಾಗೂ ಅನುಗ್ರಹದಿಂದ ರುಕ್ಮಿಣಿ ಪಾಂಡುರಂಗರ ಒಂದು ಅನುಗ್ರಹದಿಂದ ನಾವೆಲ್ಲರೂ ಇವತ್ತು ಗುರುಗಳ ಒಂದು ಸಂಕಲ್ಪದಂತೆ 13 ತಿಂಗಳು ಇಲ್ಲಿ ಈ ನರಗುಂದ ಕ್ಷೇತ್ರದಲ್ಲಿ ಒಂದು ಪಾಂಡುರಂಗನ ಒಂದು ಸಾನ್ನಿಧ್ಯದಲ್ಲಿ ಪರಮಪೂಜ್ಯ ಗುರುಗಳು ತಿಂಗಳಿಗೆ ಒಂದು ಸರಿ ನಾವೆಲ್ಲರೂ ಇಲ್ಲಿ ಸದ್ಭಕ್ತರು ಸೇರಿ ಉಪಾಸನೆಯನ್ನು ಮಾಡಬೇಕು ನಾವೆಲ್ಲ ಅನ್ನೋ ಒಂದು ಸಂಕಲ್ಪದ ನಿಮಿತ್ತವಾಗಿ ನಾವು ಏಪ್ರಿಲ್ ತಿಂಗಳಲ್ಲಿ ಮಾಡಿದ್ವಿ. ಈಗ ಮೇ ತಿಂಗಳದ್ದು 10-11 ಈಗ ದಿನಾಂಕ ನಿರ್ಧಾರ ಆಗಿತ್ತು. ಕೆಲವೊಂದು ಕಾರಣಗಳಿಂದ ಅದನ್ನ ಮುಂದೂಡಿ ಇವತ್ತಿನ ದಿನಕ್ಕೆ ಇಟ್ಕೊಂಡು ಆ ಪ್ರಕಾರವಾಗಿ ನಾವು ಬೆಳಗಿನಿಂದ ಹನುಮಾನ್ ಚಾಲೀಸ ಪಾಠ ಮತ್ತು ಮೌನ ಜಪ 1 ಗಂಟೆ, ಆಮೇಲೆ 1 ಗಂಟೆ ಈ ವೈಖರಿ ಜಪವನ್ನು ನಾವು ಇದು ಮಾಡಿದ್ವಿ. ನಂತರದಲ್ಲಿ ಈಗ ನೈವೇದ್ಯ ಆರತಿ ಆದ ನಂತರ ಮಹಾಪ್ರಸಾದ ಆಗ್ತದೆ. ಮಹಾಪ್ರಸಾದ ಆದ ನಂತರ ಕೂಡ ಮತ್ತೆ 4 ರಿಂದ 5 ಮೌನ ಜಪ ಅದ. ನಂತರದಲ್ಲಿ ಶಂಕಾ ಸಮಾಧಾನ ಗುರುಗಳ ಒಂದು ಆಶೀರ್ವಚನ ಇರ್ತದೆ. ತದನಂತರದಲ್ಲಿ ಎಲ್ಲರಿಗೂ ಪ್ರಸಾದ ವಿತರಣೆ ಇರ್ತದೆ. ಆ ಪ್ರಕಾರವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ರೂಪರೇಷ ಅದ. ಗುರುಗಳು ಏನು ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕತ್ತಾರೋ ಅದರ ಹಿಂದೆ ಒಂದು ಉದ್ದೇಶ ಅದ. ಮೊದಲನೇದಾಗಿ ನರಗುಂದ ಅನ್ನೋ ಈ ಒಂದು ಕ್ಷೇತ್ರ ನಮ್ಮ ಸದ್ಗುರುಗಳಾದಂಥ ಬ್ರಹ್ಮಾನಂದ ಮಹಾರಾಜರಲ್ಲಿ 13 ಕೋಟಿ ಸಾಂಗತ ಯಜ್ಞವನ್ನ
ಮಾಡಿದ್ರು 1901ನೇ ಇಸ್ವಿಯಲ್ಲಿ ಇಲ್ಲಿ ಮಾಡಿದ್ರು. ನಾ ಕೇಳಿದ ಪ್ರಕಾರ ಈ ಕಂಬಕ್ಕೆ ಕೂತ್ಕೊಂಡು ಬ್ರಹ್ಮಾನಂದ ಮಹಾರಾಜರು ಇಲ್ಲಿ ಜಪ ಮಾಡ್ತಿದ್ರು ಅಂತ ಕೇಳಿದ್ರು. ಗುರುಗಳ ಇದ್ರ ಮಹತ್ವದ ಈ ಸಾನ್ನಿಧ್ಯದ ಒಂದು ಬಹಳ ಅತ್ಯಂತವಾದಂತ ಒಂದು ಮಹತ್ವದ. ಇಲ್ಲಿ ನರಗುಂದ ಕ್ಷೇತ್ರದಲ್ಲಿ ಅವಾಗ ತೇರಾಕೋಟಿ, ಅವಾಗ ಏನೂ ಅನುಕೂಲ ಇರಲಿಲ್ಲ. ಅವಾಗ ಒಂದು ತೇರಾಕೋಟಿ ಪ್ರಪ್ರಥಮವಾಗಿ ಇಲ್ಲಿ ಕರ್ನಾಟಕದೊಳಗ ನರಗುಂದದಲ್ಲೇನೆ ಮಾಡ್ತಿದ್ರು ಮಹಾರಾಜರು. ಇಲ್ಲಿ ಮಹಾರಾಜರಲ್ಲಿ ಸಾಂಗತ ಯಜ್ಞಕ್ಕೆ ಬಂದಿದ್ರು. ಅವಾಗ ಅಂತ ಈ ದಿವ್ಯವಂತ ಕ್ಷೇತ್ರದಲ್ಲಿ ಮತ್ತೆ ಜಾಗೃತಿ ಆಗ್ಬೇಕಾಗಿ, ನಾಮಸ್ಮರಣೆ ಉಪಾಸನೆಯ ಒಂದು ಜಾಗೃತಿ ಆಗ್ಬೇಕಾಗಿದೆ. ಮತ್ತು ಇಲ್ಲಿ ಮಹಾರಾಜರ ಒಂದು ಸಾನ್ನಿಧ್ಯವನ್ನ ಒದಗಿಸಿಕೊಡ್ಬೇಕಾಗಿದೆ. ಬ್ರಹ್ಮಾನಂದ ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ಕೂಡ ಈಗ ಹೋದ ತಿಂಗಳು ಬಂದಾಗ ನೀವೆಲ್ಲ ನೋಡಿರ್ಬಹುದು. ಅವತ್ತು ಸಂಜೆಗೆ ನಾವು ಅಲ್ಲಿ ದತ್ತ ಮಂದಿರದ ಹತ್ರ ಹೋಗಿ ಅಲ್ಲಿ ಗುರುಗಳು ಅದೆಲ್ಲ ಅಳತಿ ಎಲ್ಲ ನೋಡಿ ಲೈನ್ ಔಟ್ ಹಾಕಿದ್ದೆಲ್ಲ ನಾವು ನೋಡಿರ್ಬೋದು. ಅದು ಎದಕ್ಕಂತಂದ್ರೆ ಆ ದತ್ತ ಮಂದಿರದ ಜೊತೆಗೆ ಅಲ್ಲಿ ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ಬಂದು ಕೂಡೋರಿದ್ದಾರೆ. ಆದ್ರೆ ಇವತ್ತ ಆ ಮಂದಿರ ನಿರ್ಮಾಣದ ಒಂದು ಕಾರ್ಯ ಇವತ್ತು ಪ್ರಾರಂಭ ಆಗ್ಲಿಕ್ಕೆ ಅವತ್ತ ಬುದ್ಧಿ ಪೂಜೆ ಮಾಡಿದ್ರು. ಇವತ್ತ ಯಥಾವತ್ತ ನಿರ್ಮಾಣ ಕಾರ್ಯಕ್ರಮ ಇವತ್ತ ಶುರುವಾಗಿದೆ. ಗುರುಗಳಿಗೆ ಹೋಗಿ ಅಲ್ಲಿಂದನ ಬಂದ್ರಿ. ಇದು ಒಂದು ನರಗುಂದ ಅನ್ನೋದು ಒಂದು ದೊಡ್ಡ ಶ್ರೀ ಕ್ಷೇತ್ರ ಆಗ್ತದೆ. ಬ್ರಹ್ಮಾನಂದ ಮಹಾರಾಜ ಬಂದಲ್ಲಿ ಕುತ್ಕೊಂಡ್ರು ಅಂದ್ರೆ ಮತ್ತೆ ಇದ್ರ ಒಂದು ಇದು ಶುರುವಾಗಬೇಕು ಅನ್ನೋದು ಗುರುಗಳ ಒಂದು ಕಳಕಳಿ ಅದು. ಆ ಪ್ರಕಾರವಾಗಿ ಇಲ್ಲಿ ನರಗುಂದ ಹಾಗೂ ಸುತ್ತಮುತ್ತಲಿನ ಊರಿನ ಜನ ನಮಗೇನಂದ್ರೆ ಈ ಸತ್ಸಂಗ ಬಹಳ ಆಗಿದ್ದಿಲ್ಲ. ಅಂದ್ರೆ ನಮಗೆ ಮಹಾರಾಜ ವಿಷಯವಾಗಿದ್ದು ಆಗಿ ಬಹಳಷ್ಟು ಗ್ಯಾಪ್ ಆಗಿತ್ತು. ಅದನ್ನು ಗುರುಗಳು ಈ ಒಂದು ನಿಮಿತ್ತ ಮಾಡಿಕೊಂಡು ಜನಗಳಲ್ಲಿ ಜಾಗೃತಿ ಮಾಡಿ ನಾಮಸ್ಮರಣೆ ಜಾಗೃತಿ ಮಾಡಿ ಮತ್ತಿಲ್ಲಿ ಏನದಂತಂದ್ರೆ ಯಾವಾಗ ಬ್ರಹ್ಮಾನಂದ ಮಹಾರಾಜ ಯಾವಾಗ ಏನು ಮಾಡಿ ಅವ್ರು ಸಂಭ್ರಮಿಸಿದ್ರು ಹಾಗಾಗಿ ನಾವೆಲ್ಲರೂ ಇಲ್ಲಿ ಸೇರಿವಿ. ಇವತ್ತ ಇದೇ ಪ್ರಕಾರ ಇರ್ತದೆ. ಪ್ರತಿ ತಿಂಗಳು ನರಗುಂದದ ಒಂದು ಸದ್ಭಕ್ತರಲ್ಲಿ ವಿನಂತಿ ಏನಂತಂದ್ರೆ ಗುರುಗಳು ಇಲ್ಲಿ ಬಂದಾರಂದ್ರೆ ದಯವಿಟ್ಟು ಯಾವ ನಿಮ್ಮ ಮನೆ ಒಳಗೆ ಒಲಿ ಹಚ್ಚಬೇಡ್ರಿ. ಇದ್ದವ್ರು ಎಲ್ಲಾರು ಇಲ್ಲಿ ಬರ್ರಿ. ಯಾಕಂದ್ರೆ ನಿಮ್ ಸಲುವಾಗಿನ ಮಾಡ್ತಾರೆ. ನಿಮ್ಮ ಸುತ್ತಮುತ್ತಲು ಊರಿನ ಜನಕ್ಕೆ ಹೇಳ್ರಿ, ಎಲ್ಲಾರ್ಗೂ ಹೇಳ್ರಿ. ಪ್ರತಿಯೊಬ್ಬರಿಗೂ ವಿಷಯ ಗೊತ್ತಾಗಬೇಕು. ಒಂದು ದಿನ ತಿಂಗಳೊಳಗೆ ಒಂದು ದಿನ ಪಾಂಡುರಂಗದ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಉಪಾಸನೆಯನ್ನು ಮಾಡೋಣಂತೆ. ಮತ್ತೀಗಲ್ಲೇ ನಿರ್ಮಾಣ ಕಾರ್ಯಕ್ರಮ ಶುರುವಾಗ್ತದೆ, ಅಲ್ಲೂ ಕೂಡ ಸೇವಾ ಇರ್ತದೆ. ಹಿಂಗಾಗಿ ಈ ಊರಿನ ಸುತ್ತಮುತ್ತಲು ಜನ ಈ ಊರಿನ ಜನ ಯಾವುದು ಜಾತಿ ಮತ ಪಂಥ ಏನು ಭೇದ ಭಾವದ ಎಲ್ಲಾ ಸದ್ಭಕ್ತರು ಎಲ್ಲರೂ ಕುತ್ಕೊಂಡು ನಾವಿಲ್ಲಿ ಉಪಾಸನೆ ಮಾಡೋಣ, ನಾಮಸ್ಮರಣೆ ಮಾಡೋಣ. ಹಾಗೂ ಒಂದು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಆ ನಿರ್ಮಾಣ ಕಾರ್ಯದಲ್ಲೂ ಕೂಡ ನಮ್ಮನ್ನು ನಾವೆಲ್ಲ ತೊಡಗಿಸಿಕೊಂಡು ಸದ್ಗುರುಗಳ ಒಂದು ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಈಗ ಪರಮ ಪೂಜ್ಯ ಗುರುಗಳು ಒಂದೆರಡು ಸತ್ಸಂಗ ವಿಚಾರಗಳನ್ನು ನಮ್ಗೆಲ್ಲರಿಗೂ ತಿಳಿಸಿಕೊಡ್ಬೇಕಂತ ತಮ್ಮೆಲ್ಲರ ಪರವಾಗಿ ಹೇಳ್ತೀವಿ. रघुपति राघव राजा राम पतित पावन सीताराम। 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 रघुपति राघव राजा राम पतित पावन सीताराम।
राघव राजा राम पतित पावन सीताराम रघुपति 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 राघव राजा राम पतित पावन सीताराम जानकी जीवन स्मरण जय राम समचरण सरोजम सांद्र लीलांबुदाभम जघन निहित कान मंडलम मंडलाभम तरुण तुलसीमाला कंचन कंचन सदय धवनहार विठ्ठलम पूजया अकृत बलधाम जेमशैलापते धनुजवन किजानं ज्ञानिनामखिलगण्यं सकल गुणनिधानं वानराणामधीशं
ರಘುಪತಿಯ ಭಕ್ತಂ ವಾದಜಾತಂ ದೇಹಾಪದಿ ತಾಲೋನಿ ಪ್ರಪಂಚ ಮುಮುಕ್ಷು ಜನಾದಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕತೆ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮತೆ ತಂತ್ಯಂ ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ. ಮಹಾರಾಜರ ಅರ್ಧ ಲಿಂಗೋಪಂತರು ಪಾಂಡುರಂಗನ ಅನನ್ಯ ಭಕ್ತರಾಗಿ ಶ್ರೀ ಮಹಾರಾಜರ ಮನೆತನದಲ್ಲಿ ಸುಮಾರು 7 ತಲೆಮಾರುಗಳಿಂದ ಪಾಂಡುರಂಗನ ಭಕ್ತಿ. ಶ್ರೀ ಮಹಾರಾಜರ 7ನೇ ತಲೆಮಾರಿನ ಪೂರ್ವಜರು ವಾವರ ಹಿಲೆ ಎನ್ನುವಂತಹ ಊರಲ್ಲಿ, ಅದು ಗೋಂದಾವಲೆಯಿಂದ ಸುಮಾರು 12 ಮೈಲಿ, ಅಲ್ಲಿ ಕುಲಕರ್ಣಿ ಗೀಮಾರ್. ಆಗಿನ ಕಾಲದಲ್ಲಿ ಕುಲಕರ್ಣಿ ಅವರಿಗೆ ಬಹಳ ಸಮಾಜದಲ್ಲಿ ಪ್ರತಿಷ್ಠೆ. ಅವಾಗ ಕುಲಕರ್ಣಿ, ದೇಶಮುಖ, ದೇಶಪಾಂಡೆ, ಪಾಟೀಲ ಇವರಿಗೆಲ್ಲ ಬಹಳ ದೊಡ್ಡ ಒಂದು ಪ್ರತಿಷ್ಠೆ. ಸಮಾಜದಲ್ಲಿ ಅವ್ರದ್ದೇ ಒಂದು ಆಡಳಿತ. ಆದ್ರೆ ಇವರು ಬಹಳ ಸಾತ್ವಿಕರಾಗಿ, ಯಾವುದೇ ಒಂದು ಕುಟುಂಬದಲ್ಲಿ ಅಥವಾ ಮನೆತನದಲ್ಲಿ ಒಬ್ಬ ಸತ್ಪುರುಷರು ಉದಯ ಆಗಬೇಕಂದ್ರೆ ತಲಾಂತರಗಳಿಂದ ಪುಣ್ಯ ಬೆಳ್ಕೊಂಡು ಬರ್ತದೆ. ನಮಗದೊಂದು ಮಹತ್ವ ಗೊತ್ತಿಲ್ಲ. ನಾವು ಏನಾದ್ರೂ ಮಾಡಿ ಪುಣ್ಯ ಸಂಚಯ ಮಾಡಬೇಕು ಅನ್ನೋ ಕಲ್ಪನಾ ಇರ್ತದೆ. ಪುಣ್ಯ ಸಂಚಯ ಮಾಡಬೇಕಾದ್ರೆ ಏನ್ ಮಾಡ್ಬೇಕಂತ ಧರ್ಮದಿಂದ ನಡೀಬೇಕು, ಧರ್ಮಾಚರಣೆ ಇರಬೇಕು. ಧರ್ಮದಿಂದ ನಡೆಯುವುದಂದ್ರೆ ಏನು ಅಂದ್ರೆ ನಮ್ಮ ಒಂದು ಮನೆತನದಲ್ಲಿ, ಪರಂಪರೆಯಲ್ಲಿ, ಕುಟುಂಬದಲ್ಲಿ ಯಾವ ಒಂದು ಹುಣ್ಣಿಮೆ, ಹಬ್ಬ, ಹರಿದಿನ, ಕರಿದಿನ, ದೇವರು, ಪೂಜಾ, ಪುನಸ್ಕಾರ, ಶ್ರಾದ್ದ, ಪಕ್ಷ ಇತ್ಯಾದಿಗಳನ್ನು ಅವನ್ನ ವ್ಯವಸ್ಥಿತವಾಗಿ ಮಾಡಿಕೊಂಡು, ಧರ್ಮದಿಂದ ಸುಖ ಆಯ್ತು, ಧರ್ಮದಿಂದ ಪೂಜೆ ಆಯ್ತು. ಯಥೋ ಧರ್ಮ ತಥ ಸುಖ, ಧರ್ಮ ಇದ್ದಲ್ಲೇ ಸುಖ ಆಯ್ತು. ಒಬ್ಬರು ದಶಗ್ರಂಥಿ ಬ್ರಾಹ್ಮಣ, ಋಗ್ವೇದ ಘನಾಂತ ಓದಿರ್ತಕ್ಕಂಥವರು ಚಂದ್ರಶೇಖರ ಭಾರತಿ ಸ್ವಾಮಿಗಳನ್ನು ಭೇಟಿಯಾಗಿ ಸಹಜವಾಗಿ ಮಾತಾಡ್ತಾ ಅವ್ರು ಕೇಳಿದ್ರು, ಏನ್ ಮಾಡ್ತೀವಿ? ಇಲ್ಲಿ ನಾನು ಋಗ್ವೇದವನ್ನು ಜ್ಞಾನದ ಅಭ್ಯಾಸ ಮಾಡಿ ಮತ್ತು ದಶಗ್ರಂಥಗಳನ್ನು ಓದಿದ್ದೀನಿ. ಅದು ಏನಿದೆ ಅಂದ್ರೆ ಆ ವೇದಾಧ್ಯಯನದ ಪರಾಕಾಷ್ಠ, ಘನಪಾಠಿ. ಸಹಜವಾಗಿ ಮಾತಾಡ್ತಾ ಮಹಾರಾಜರು ಕೇಳಿದ್ರು, ನೀವು ಮಾತು ಏನ್ ಮಾಡ್ತಾರೆ? ಅವಾಗ ಅವ್ರು ಹೇಳಿದ್ರು, ಒಬ್ಬ ಮಗ ಅಮೆರಿಕಾದಾಗ ಇಂಜಿನಿಯರ್ ಇರ್ತಾರೆ, ಇನ್ನೊಬ್ಬ ಮಗ ಕಲ್ಕತ್ತಾನೋ ಮುಂಬೈಗೋ ಎಲ್ಲೋ ಒಂದ್ ಕಡೆಗೆ ಡಾಕ್ಟರ್ ಇದ್ದಾರೆ. ನೀನು ಅವ್ರಿಗೆ ವೇದಾಧ್ಯಯನ ಮಾಡಿಸಿದ್ರಿ ಅಂತ ಏನು ವಿಶೇಷ ಮಾಡಿಸಿದ್ರಿ, ಮತ್ತೆ ಯಾಕೆ ಮಾಡಿಸ್ತಿಲ್ಲ? ಏನು ಇವತ್ತಿನ ಸಮಾಜದಲ್ಲಿ ವೇದಾಧ್ಯಯನ ಮಾಡಿದವರಿಗೆ ಅಂಥ ಒಂದೇನು ಖಾನಿಲ್ಲ, ಮಾನಿಲ್ಲ. ಹೀಗಾಗಿ ವೇದಾಧ್ಯಯನ ಮಾಡಿದ್ರು ಪ್ರಪಂಚ ನಡೆಯೋದು ಕಠಿಣ ಆಗ್ತದೆ.
ಆದ್ರಿಂದ ನಾವು ಸಾರಿಗೆ ಸಾಮಾನ್ಯವಾಗಿ ಏನು ಕೆಲಸ ಇರ್ತದೆ ಪ್ರಾಪಂಚಿಕರು ಅಂದ್ರೆ ನಮ್ಮ ಹುಡುಗ ಸಾಲಿ ಹತ್ತಿರ್ಲಿ ಅದಕ್ಕೆ ಪಾಸ್ ಕಾಲಕ್ಕೆ ಹಾಕ್ತೀವಿ. ಪಾಸ್ ಕಾಲ ಅಂದ್ರೆ ಸಾಮಾನ್ಯ ಸಾಲಿ ಹತ್ತಿಲ್ಲ ಪಾಸ್ ಕಾಲಕ್ಕೆ ಪಾಸ್ ಕಾಲದಲ್ಲಿ ಹತ್ತಿಲ್ಲ ಅಂತ ತಿಳ್ಕೊಂಡು ಸಾಲಿಗೆ ಹಾಕ್ತೀವಿ. ಪಾಸ್ ಕಾಲದ ಅಧ್ಯಯನ ತಲೆ ಹತ್ತಿಲ್ಲ ಅಂತ ತಿಳ್ಕೊಂಡು ಸಾಲಿಗೆ ಹಾಕ್ತೀವಿ. ಹೀಗಾಗಿ ನಾವು ಸಾಲಿಗೆ ಹಾಕಿದ್ವಿ. ಅವ್ರು ಕೇಳಿದ್ರು, ಸಮಾಜದಿಂದ ಯಾಕೆ ನೀವು ಮಾನ ಪ್ರತಿಷ್ಠೆ ಅಪೇಕ್ಷೆ ಮಾಡ್ತೀವಿ? ನಿಮ್ಮ ವ್ಯಕ್ತಿತ್ವದಿಂದ ನೀವು ಸಮಾಜದಲ್ಲಿ ಪ್ರತಿಷ್ಠಿತ ಆಗಬೇಕು. ಅರ್ಥಾತ್ ಏನು, ನಾವು ನಮ್ಮ ವ್ಯಕ್ತಿತ್ವದಿಂದ ಪ್ರತಿಷ್ಠಿತ ಆಗಬೇಕೆ ಹೊರತು ನಾವು ದುಡ್ಡು ಗಳಿಸಿ ಪ್ರತಿಷ್ಠಿತ ಆಗಬೇಕು. ಅವಾಗ ಖರೆ ಅಡಿಗೆ ಒಂದು ಮಾತಾಡ್ತಾ ಹೇಳಿದ್ರು, ಏನ್ರಿ ನಮ್ಮ ಪೂರ್ವಜರು ನಮ್ಮ ಮಾತೃಮುಖರು ಎಷ್ಟು ಸುಖವಾಗಿದ್ದರೆ ನಮಗ ಆ ಸುಖ ಇದೆ ಅಲ್ರಿ. ಮತ್ತು ಇಷ್ಟೆಲ್ಲ ನೀವು ಗಳಿಸ್ತೀರಿ ಮಾಡ್ತೀರಿ, ಮಕ್ಕಳು ತಿಂತಾವು, ಸುಖ ಯಾಕೆ? ಮಹಾರಾಜರು ಅಂತ ಹೇಳಿದ್ರು, ಮನೆಯೊಳಗೆ ಬಹಳಷ್ಟು ಸಾಮಾನು ತಂದು ಇಟ್ಕೊಂಡು ಸುಖದ ಒಂದು ಸಾಧನೆ ಅಂತ ನಾವೇನು ತಿಳ್ಕೊಂಡಿವಿ, ಇದರ ದೊಡ್ಡ ಶ್ರಮ ಯಾವುದು? ನಾವು ಕನ್ನಡ ನಮ್ಮ ಮನೆಯೊಳಗೆ ಒಂದು ಸ್ಪಾಟ್ ಇಲ್ಲ, ಒಂದು ಕುರ್ಚಿ ಬದಲಾವಣೆ ಚಾಪಿ ಮಾಡ್ಕೋಬಹುದು, ನಾವು ಚಾಪಿ ಯಾಕೆ ಮನೆಯೊಳಗೆ ಸೋಫಾ ಇಡಬೇಕು, ಕುರ್ಚಿ ಇಡಬೇಕಿರ್ತದೆ. ಚಾಪಿ ಯಾಕೆ ನಾವು ಅದನ್ನ ಕುಡಿದು ಬದಲಾವಣೆ ಕೂಡಿದೆ ಸುಳ್ಳ ನಮ್ಗೆ ಪ್ರತಿಷ್ಠೆ. ಅವು ಎಂತ ಕಿಮ್ಮತ್ತೆ ನೋಡಿ. ಮತ್ತೆ ಅವ್ರು ಯಾಕೆ ಸುಖವಾಗಿದ್ರು, ನೀನ್ ಯಾಕಿಲ್ಲ? ಅವ್ರ ಮನೆ ನೋಡಿ ಹೆಂಗಿತ್ತು, ನಿಮ್ಮ ಮನೆ ಹೆಂಗದ? ಅವ್ರ ವಸ್ತ್ರ ಒಡವಿ ಹೆಂಗಿತ್ತು, ನಿಮ್ಮ ಹೆಂಗದ? ಅವ್ರೊಂದು ದಪ್ಪಂದು ಧೋತ್ರ ಹೊಂದಿದ್ರು, ಒಂದು ದಪ್ಪಂದು ಉಪರ್ ಹೊರದ್ರು. ಮನೆಯೊಳಗೆ ಸಹಸಾ ವಾಹನ ಇರ್ತಿದ್ದಿಲ್ಲ, ಬೈಕ್ಗಳು ಸೈಕಲ್ಗಳು ಅಂತ. ಊರೂರಿಗೆ ಹೋಗ್ಬೇಕಾದ್ರೆ ಈ ಪೌರೋಹಿತ್ಯ ಮಾಡೋರು ವೈದ್ಯರು ಊರೂರಿಗೆ ಹೋಗ್ಬೇಕಾದ್ರೆ ಕುದುರೆ ಮೇಲೆ ಹೋಗ್ತಿದ್ರು. ಮಹಾರಾಜರ ಪುರೋಹಿತರು ತಿಂತೂ ಅವ್ರು ಎಲ್ಲಾದ್ರೂ ಪೌರೋಹಿತ್ಯಕ್ಕೆ ಹೋಗ್ಬೇಕಾದ್ರೆ ಮಹಾರಾಜ ನಿಮ್ಮ ಪ್ರಕಾಶ ಕುದುರೆ ಕೊಡ್ತೀವಿ. ಮಹಾರಾಜರು ಬಹಳ ಮಾಂಡದ ಮತ್ತೆ ಇದೊಂದು ಅರ್ಜೆಂಟ್ ಹೋಗ್ತಾ ಇಲ್ಲ, ಈ ಅವಶ್ಯಕತೆ ಆಯ್ತು, ನಾವು ಕೇಳ್ತೀವಿ. ಮಹಾರಾಜ ಬಂದವರು ಹೇಳು, ಅವ್ರ ಮೇಲೆ ಕೆಡಬೇಡ, ಸಲ ತಗೊಂಡ್ಬಿಡ್ತಾರ, ಅದು ಹಿಂಗೆ ಹಿಂಗೆ ಕೋಣ ಸಹ ತಗೊಂಡ್ರೆ ಸಹ ಮತ್ತೆ ಯಾರಾದ್ರೆ ಅದನ್ನು ಹತ್ತು ಸುಲ ಇಟ್ಟಿರ್ತಿಪ್ಪ. ಮಣ್ಣಿನ ಮನೆಯಾಗಿ ಇರ್ತಿದ್ರು, ಸಾದಾ ಅದಿಗೆ ಅನಿಸಲಿ ಇರ್ತಿದ್ರು. ಈಗ ಆ ಹುಡುಗ ಹೆಂಗಿರ್ತಿದ್ರು ಅಂದ್ರೆ ಇವು ಹುಡುಗರು ಕುಡಿಯಾಡ್ತಾವ ನೋಡಿ, ಇವು ಕುಡಿಯಾಡ ಡ್ರೆಸ್ ಮಾಡಲ್ಲ. ಆಗಿನ ಕಾಲದಲ್ಲಿ ಮಕ್ಕಳು ಇರ್ತಿದ್ರು. ಈಗಿನ ಕಾಲದಲ್ಲಿ ಒಬ್ಬರು ಪ್ಯಾಂಟ್ ಇರ್ತಿದ್ರು, ಒಬ್ಬರು ಶರ್ಟ್ ಇರ್ತಿದ್ರು. ಆದ್ರೂ ಅವ್ರು ಸುಖವಾಗಿರ್ತದೆ, ಅದನ್ನ ಯಾಕಿಲ್ಲ? ಸ್ವಾಮಿಗಳು ಹೇಳಿದ್ರು, ಅವರಲ್ಲಿ ಧರ್ಮ ಇತ್ತು, ನಿಮ್ಮಲ್ಲಿ ಇಲ್ಲ. ಅವ್ರ ಹಬ್ಬ ಹುಣ್ಣಿಮೆ ಹರಿದಿನ ಕರಿದಿನ ಶ್ರಾದ್ದ ಪಕ್ಷ ನವರಾತ್ರಿ ಶಿವರಾತ್ರಿ ವ್ಯವಸ್ಥಿತವಾಗಿ ಮಾಡ್ತೀವಿ. ನಮ್ಮ ಅಜ್ಜಿದ್ರು ಅವರು ದಿನ ಈ ಪುರಸ್ಕಾರ ಬ್ರಹ್ಮಯಜ್ಞ ವೈಶ್ವದೇವ ಪ್ರಭು ಮುಗಿಸ್ಬೇಕು ನಮ್ಮ ಅಜ್ಜಿ ಬಗೆ ಹ್ಞೂ ಅನ್ಕೊಂಡ್ರೆ ತಾನು ಎಷ್ಟೇ ತಂದ
ನವರಾತ್ರಿ ಬಂದ ಒಂದು 7 ಎಕರೆ ಬತ್ತಿ ಒಂದು 100 ರೂಪಾಯಿ ಬತ್ತಿ ಇತ್ತು. ನವರಾತ್ರಿ 9 ದಿವಸ ನವರಾತ್ರಿ ಮಾಡಿ ಅದ ಅವ್ರಿಗೆ ಏನು ಧನ್ಯತೆ ಆಗುತ್ತೆ. ಈ ನಮ್ಮನೆ 3 ದಿವಸ ಇದು 9 ದಿವಸ ಮಾಡಿದ್ರೆ ದೇವ್ರು ಶಾಪ್ ಕೊಡ್ತಾರೆ. 3 ದಿವಸ ಆಯ್ತಾರೆ. ನಾವು ನಮ್ಮ ಪ್ರಪಂಚಕ್ಕೆ ಮಹತ್ವ ಕೊಟ್ಟು ಅದರೊಳಗೆ ಏನೋ ವ್ಯತ್ಯಯ ಆಗಬಾರ್ದು ಅಂತ ನವರಾತ್ರಿ 3 ದಿವಸ ಪ್ರಪಂಚ ಸ್ವಚ್ಛಂದವಾಗಿ ನವರಾತ್ರಿ ಆದ್ರೂ ತಿರುಗಿ ಇವತ್ತಿನ ತನಕ ಹೊರ ಬಂದೇ ಇಲ್ಲ, ಹೋಗ್ಬಿಟ್ಟು ಅದ್ರದ್ದು ಅವ್ರಿಗೆ ಏನಿದು ಅನಿಸ್ತಿದ್ರಿ ಹೋದಕ್ಕೂ ಏನೋ ನವರಾತ್ರಿ ಆಗ್ತದ ಅಂತ. ಇವತ್ತು ಮಣ್ಣಿನೊಳಗೆ ವಾತಾವರಣ ಸಮಾಧಾನದ ವಾತಾವರಣ. ಯಾಕೆಂದ್ರೆ ಧರ್ಮ ಇಲ್ಲ. ಧರ್ಮ ಅಂದ್ರೆ ಏನು? ಧರ್ಮದ ಅಂದ್ರೆ ಏನು ಅಂದ್ರೆ ಧರ್ಮೋ ಧಾರಯತೆ ಪ್ರಜಾ, ನಮ್ಮನ್ನು ಧಾರಣೆ ಮಾಡ್ತಕ್ಕಂಥ, ನಮ್ಮನ್ನು ಸುಖವಾಗಿರ್ತಕ್ಕಂಥ ಧರ್ಮ ಅಂತ. ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿತ್ತು. ಹಿಂದಿನ ಕಾಲದಲ್ಲಿ ದೇವರು ಜನರು ಧರ್ಮ ಧರ್ಮ ಬರ್ಬರ್ತಾ ಇವತ್ತು ನಾವು ಪಾಶ್ಚಾತ್ಯ ಸಂಸ್ಕೃತಿ ಭೌತಿಕ ಸಂಸ್ಕೃತಿಗೆ ಬೆನ್ನ ಹತ್ತಿ ನಮ್ಮ ದೇವರು ಜನರುಗಳೆಲ್ಲ ಕಳ್ಕೊಂಡ್ಬಿಟ್ಟು ಇವತ್ತೇನಾದ್ರೂ ಸಮಾಜದಲ್ಲಿ ದೇವರು ಧರ್ಮ ಅಧ್ಯಾತ್ಮ ಅನ್ನೋದು ಉಳಿದಿದ್ದ ಕೇವಲ ಸತ್ಪುರುಷರ ಒಂದು ಅನುಗ್ರಹ. ಸತ್ಪುರುಷರ ಅನುಗ್ರಹನ ಮಾತ್ರ ಮುಂದೆ ಅವರು ವಾವರ ಹಿರೆಯಿಂದ ಅರ್ಥಾತ್ ಲಿಂಗೋಪತ್ರ ತಂದೆಯವರು ಮುಂದಾವಲೆ ಕುಲಕರ್ಣಿ ಆಗಿದ್ರು, ಅಷ್ಟು ಪ್ರತಿಷ್ಠಾ ಇದ್ರು. ಅವ್ರು ತಮ್ಮ ಫಲಗಳಲ್ಲಿ ವಸಂತನ ಮಾಡಿಕೊಂಡಿದ್ರು. ತಾವ ಪ್ರಕಾರ ಹಳಲಿಕ್ಕೆ ಬಿತ್ತಲಿಕ್ಕೆ ಹೋಗಿ ಲಿಂಗೋಪತ್ರ ತಂದೆಯವರು ಗೋಂದಾವಳಿ ಬರ್ತಿದ್ರು. ಮುಂದೆ ಲಿಂಗೋಪತ್ರ ಗೋಂದಾವಳಿ ಕುಲಕರ್ಣಿ ಪರಂಪರೆಯಿಂದ ಪಾಂಡುರಂಗನ ಅನನ್ಯವಾಗಿರ್ತಕ್ಕಂತಹ ಭಕ್ತರಾಗಿದ್ದರು. ಪ್ರತಿ ವರ್ಷ ಆಷಾಢ ಮತ್ತು ಕಾರ್ತಿಕ ಪಂಢರಪುರ ವಾದಿ ಹೋಗಿ ಆದ್ರೆ ಲಿಂಗೋಪಂತ್ರ ಏನ್ ಮಾಡ್ಲಿಕ್ಕತ್ತು ಅಂದ್ರ ಅಲ್ಲಿಂದ 50 ಮೈಲ್ ಅದ ಪಂಢರಪುರ, ಗೋದಾವರಿಯಿಂದ 50 ಮೈಲ್ 80 ಕಿಲೋಮೀಟರ್. ಪ್ರತಿ ಶುಕ್ಲ ಏಕಾದಶಿಗೆ ನಡ್ಕೋಟ ಹೋಗಿ ಪಾಂಡವನ ದರ್ಶನ ಮಾಡಿ ವೆಂಕಟಾಪುರ ಅವ್ರ ಇತಿಹಾಸ ಇದರ ಸಾಲದು. ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯನ, ಒಬ್ಬ ಭಕ್ತನ ನಿಷ್ಠೆಯಿಂದ ಭಗವಂತನಿಗೆ ಏನ್ ಮಾಡ್ತಾ ಇರುತ್ತಂದ್ರೆ ಭಕ್ತಿ ತರಲೇ ಬರುತ್ತೆ. ಅದೇನೋ ಅಂತಲ್ಲ ಮೌಂಟೇನ್ ಮೆಹಮೂದ್ ಬುದ್ಧನ ಮೆಹಮೂದನ ಕಡೆಗೆ ಬಂತು. ಹಂಗೆ ಲಿಂಗೋಪಂತರು ಒಂದು ದಿವಸ ಮಂದ ಏಕಾದಶಿ ತಪಸ್ಸು ನಿಯಮಕ್ಕೆ ಬಹಳ ಮಹತ್ವದ. ನಾವು ನಿಯಮ ಮಾರೋ ಪುರುಷೋತ್ತಿಗಿಂತ ಸಣ್ಣ ಕೆಳಗೆ ಜಾಸ್ತಿ ಶುರುವಾಯಿತು. ಚೆನ್ನಾಗಿ ನಮ್ಗೆ 5 ನಿಮಿಷ ಕಣ್ಬಿಟ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ಲ, ಕಾರಣ ಇಲ್ಲ. ಒಂದು ಮಾತು ಜಪ ಆಗೋದ್ರಾಗ ಕಣ್ಣು ಮುಚ್ಚಿಕೊಂಡು ಒಂದು ಮಾದಿ ಜಪ ಮಾಡೋದು ಅನ್ಕೋದಾಗ 4 ಸಲ ಕಣ್ತೀವಿ. ಧಾರಣ ಬೇಕು. ಒಂದು ನಿಯಮವನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗುವುದು ಧಾರಣ ಬೇಕು. ಒಂದು ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗುವುದು ಧಾರಣ. ಉತ್ತರ ಭಾರತದಲ್ಲಿ ಅಂತಿರ್ತಾರೆ, ಆರಂಭ ಶೂರಾಕ್ಷರು ದಾಕ್ಷಿಣಾತ್ಯ
ದಾಕ್ಷಿಣಾತ್ಯ ಆರಂಭ ಶುರು ಅಂತ ಹೊರತಲ್ಲಿ ಇದನ್ನು ಮಾಡಿ ತೆಂಗಿನಕಾಯಿ ಹೊಡೆದು ಶುರು ಮಾಡ್ತೀನಿ ಒಳ್ಳೆದ ಜಾಸ್ತಿ ನಾವು ಕಾಯಿ ಒಳಗೆ ಪೂಜೆ ಮಾಡಿ ಬರ್ತೀವಿ ಒಂದು 4 ದಿವಸ ಮಾಡಿ ಬಿಟ್ಬಿಟ್ರೆ ಹಂಗೆ ನಮ್ಮ ಸ್ವಭಾವದೊಳಗೆ ಶುರು ಮಾಡಿದ್ವಿ ಅಂದ್ರಾಗ ನಮ್ಗೆ ಯಾವ ಮಟ್ಟಕ್ಕೆ ಒಯ್ದಿಟ್ಕೊಂಡು ನಮ್ಮ ತಲೆಯಾಗಿಷ್ಟ ಆ ಮಟ್ಟಕ್ಕೆ ಒಯ್ಯಿಂದ ಮುಟ್ಟಬೇಕು ಮುಖ್ಯರ ಮುಟ್ಟಬೇಕು ನಾವೇ ಮುಗಿಬೇಕು ಅದರಲ್ಲಿ ಲಿಂಗೋಪಂತ ಸಿದ್ಧಿ ನಿಷ್ಠಾದಿಂದ ಅಗ್ದಿ ತಮ್ಗೆ ಇನ್ನೇನು ನಡಿಲಿಕ್ಕೆ ಆಗಂಗಿಲ್ಲ ಅನ್ನೋವರೆಗೂ ಆಗಿದೆ ಅವರಿಗೆ ಅಗ್ದಿ ನಡಿಲಿಕ್ಕೆ ಆಗುತ್ತೆ ಅವ್ರ ಮಗ ರಾವಣಿ ಅವ್ರ ಮಗ ಬ್ರಹ್ಮತಿ ಗಣಪತಿ ಮಹಾರಾಜರು ಏನು ಭಾಗ್ಯದೇ ಆ ಕುಟುಂಬದ್ದು ನಮ್ಮ ಮಗ ಏನೋ ದೊಡ್ಡ ಡಿಗ್ರಿ ಮಾಡ್ಕೊಂಡು ದೊಡ್ಡ ನೌಕರಿ ಹಿಡಿದ ಅಂದ್ರೆ ನಾನು ನಮ್ಮ ಮಕ್ಕಳು ನಮ್ಮ ಎಲ್ಲರೂ ಕೃತಾರ್ಥ ಆಗಲಿ ಎಂದು ಏನಲ್ಲ ಇತ್ತಿತ್ತಾಗ ನಾವು ಇನ್ನೊಂದು ದಿನ ಶುರು ಮಾಡಿ ಚಳವಳಿ ಏನಂದ್ರೆ ಶಾಲೆಗೆ ಹೋಗ್ಬೇಡಿ ನಮ್ಮ ಚಳವಳಿ ಶಾಲೆಗೆ ಹೋಗಂಗಿಲ್ಲ ಒಟ್ಟು ಮೊದಲೇ ಕ್ಲಾಸ್ನಾಗ LKG ಅಂತ ಹುಡುಗರು ನಾವು ಜಡ್ಕೊಂಡು ಮಾಡಿ ಅವ್ರು ಹೆಂಗ್ ಮಾಡ್ತೀವಿ ನೋಡ್ರಿ ಅವನ ದಿವಸ ನರೇಂದ್ರ ಗಲ್ಗಪ್ಪಣ್ಣ ಸ್ಕೂಟರ್ ಮೇಲೆ 6 ವರ್ಷ ಆಯ್ತು 35 36 ಸಹಜವಾಗಿ ಅವ್ರೇನಂದ್ರು ನಿನ್ನ ನಾನು ದೊಡ್ಡ ಮನುಷ್ಯರ ಮನೆಗೆ ಹೋಗಿದ್ದೆ ಅವ್ರು ನನಗೆ ಏನಂದ್ರು ಏನಲ್ಲ ಅವಧೂತರಲ್ಲಿ ಹೆಬ್ಬಳ 4 ರೂಮ್ ಕಟ್ಕೊಂಡು ಏನ್ ಮಾಡ್ತಾರೆ ನನ್ನ ಮುಂದೆ ಅಂದ್ರು ನನಗೆ ಅವ್ರಿಗೆ ಹೋಗಿ ಕೇಳ್ತೀನಿ ಆ 4 ರೂಮ್ ಕಟ್ಕೊಂಡು ಜಗತ್ತರಿಗೆ ಆಡಿಸ್ತೀನಿ ನೀವು ಸಮಾಜದಲ್ಲಿ ಬರೋನ್ ಫಿಟ್ ಅಂತ ಕಣ್ಣ ಹಾಕೊಂಡು ಮರಕಾಲ ಮೇಲೆ ಹರಿದ್ರು ಪಡಿ ಮೇಲೆ ಹರಿದ್ರು ಜೀವನ ಅವಾಗ ರಾತ್ರಿ ಮಲ್ಕೊಳ್ಳೋ ಮುಂದೆ ಇನ್ನೂ ಪಂತರು ಪಾಂಡವರಿಗೂ ಪಾಂಡವರಿಗೆ ನನಗೆ ಹೆಜ್ಜೆ ಎತ್ತಿಡ್ಲಿಕ್ಕಾಗತ್ತೆ ಗೋಂದಾವಲೆಯಿಂದ ಒಂದು 10-12 ಕಿಲೋಮೀಟರ್ ಮೇಲೆ ಒಂದು ಊರು ಆ ಊರಲ್ಲಿ ಇಬ್ಬರು ಗಂಡ ಹೆಂಡತಿ ಮರಾಠ ಜನ ಗಂಡಗ ಆರಾಮಿದ್ದಿಲ್ಲ ಬಹಳ ಅಂದ್ರೆ ಬಹಳ ಆರಾಮ ಎದ್ದರಿಂದಲೇ ಬರ್ತಿದ್ರೆ ಅಡ್ಡಾಡಿ ಆಕೆ ಹೆಂಡತಿ ಅವನ ಗಂಡ ಏನ್ ಮಾಡ್ತಿದ್ದ ಅಂದ್ರೆ ತಿಂಗಳಿಗೆ ಒಂದ್ಸಲ ಮಾಡಿ ಹುಣ್ಣಿಮೆ ಒಂದ್ಸಲ ಬಂದು ಮಹಾರಾಜ ನಮಸ್ಕಾರ ಮಾಡಿ ಮಹಾರಾಜರು ಏನಂದ್ರು ನಿನ್ ಗಂಡಗ ಪ್ರತಿ ಏಕಾದಶಿ ದಶಮಿ ಬಂದು ಏಕಾದಶಿ ಇದ್ದು ದ್ವಾದಶಿ ಹೋಗದು 11 ಏಕಾದಶಿ ಮಾಡೋದು ಯಾಕಂದ್ರು ಅವ್ರು ಎತ್ತನಿಂದ ಬರಂಗಿಲ್ಲ ನಾ ಹೇಳಿದಂತ ಹೇಳಿ ಹೋಗಿ ಹೇಳಿ ಗಂಡನ ಹೋಗ್ತೀವಿ ಏನ್ ಹೋಗ್ತೀವಿ ಎತ್ತನಿಂದಲೇ ಬರಂಗಿಲ್ಲ ಅಕ್ಕಿ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಬರ್ತಿರ್ತಾರೆ ಇಲ್ಲ ನಾ ಹೋಗ್ತೀವಿ ಹೋಗ್ತೀವಿ ಕೇಳಿ ಸುಮಾರು ದಶಮಿ ದಿವಸ ಎದ್ದು ನೋಡಿ ಎದ್ದು ಬರೋಬ್ಬರಿ ಗೋಂದಾವಳಿ ತನಕ ನೋಡ್ಬೋದು ಏಕಾದಶಿ ದಿವಸ ಮಹಾರಾಜರ ದರ್ಶನ ತಗೊಂಡ ದ್ವಾದಶಿ ಮುಂಜಾನೆ ಸುಧಾರ ಮಾಡಿಕೊಂಡು ತಿಂದು 11 ಏಕಾದಶಿ ಬಂದು ಓದ್ಕೊಳ್ಳಿ ಮಾಡ್ಕೊಂಡ್ಬಿಡ್ಬೇಕು ಮತ್ತೆ ಏಕಾದಶಿ ತನಕ ನೋಡ್ಬೋದು ಯಥಾಪ್ರಕಾರ ಜಟ್ಟು ಆಮೇಲೆ 12ನೇ ಏಕಾದಶಿ ಬಂದ ನನ್ನ ಇಬ್ರು ಕೂಡ ಬಂತು ಆರಾಮಾಗಿತ್ತು ಮಹಾರಾಜ್
ಇನ್ನೊಂದು ಏಕಾದಶಿ ಬಂದು ಹೋಗ್ಲಿ ಅಂತ ಆಗ್ತದೆ. ಮಹಾರಾಜರು ಏನಂದ್ರು, ನಿನಗ 5.5 ತಿಂಗಳು ಆರಾಮಿರು, ಎಲ್ಲ ಅನ್ನೋದು ನಿಶ್ಚಿತ ಇತ್ತು. 5.5 ತಿಂಗಳು ನಿಮಗೆ ಆರಾಮ ಆಗ್ತಿದ್ದಿಲ್ಲ. ನಾನು ಹೇಳಿದ್ದ ನಿಮ್ಗೆ ಶ್ರದ್ಧೆಯಿಂದ ಪಾಲಿಸಿರೋದ್ರಿಂದ ಭಗವಂತನಿಗೆ ಅದು ಬಂದು ಹೋಗ್ಲಿಕ್ಕೆ ಆರಾಮ ಮಾಡಿ ಬಂದು ಹೋಗಿ ಕೂತೆ ಹಂಗಿರ್ತದೆ. ಕಾಕಾ ಸಾಹೇಬರು ಹೇಳಿಕೆ ಕಾಕಾ ಸಾಹೇಬರ ಹೇಳಿಕೆಗೆ ಆರಾಮಿದ್ದಿದ್ದಿಲ್ಲ. 1-2 ದಿನದಾಗ ಗುರುಪೂರ್ಣಿಮಾ ಉತ್ಸವ ಇರ್ತಾವ್ರ ಮುಂಬೈದಲ್ಲಿ, ಮಲಾಡದಲ್ಲಿ. ಅವಾಗ ಅವ್ರು ಏನಂದ್ರು, ಮಹಾರಾಜ್ ಭೇಟಿ ಮೇಲೆ ಹೌಸ್ ಅಥಾತ್ ಏನಂದ್ರೆ ಕಾಕಾ ಸಾಹೇಬ್ ಭೇಟಿ ಮೇಲೆ ಮಹಾರಾಜ್ ನನಗರ ಹಿಂದಲು ಎದ್ದಿಂದಲೇ ಬರಂಗಿಲ್ಲ. ಮನೆಯೊಳಗೆ ಗುರುಪೂರ್ಣಿಮಾ 100 ಜನರು ಬರ್ತಾರೆ, ಉತ್ಸವ ಆಗ್ತದೆ, ಊಟ ಹುಡುಗಿ ಎಲ್ಲಾನು ನಾನ ಮಾಡ್ಬೇಕು, ಸಾಮಾನು ಕೊಡುದು ಮಾಡುದು ಅದು ಇದು ಎಲ್ಲಾನು ಮೇಲ್ವಿಚಾರಣೆ ಎಲ್ಲ ಮಾಡ್ಬೇಕಾಗ್ತದೆ. ಮತ್ತೆ ಹೆಂಗ್ ಮಾಡ್ತೀವಿ? ಮಹಾರಾಜರು ಏನಂದ್ರು, ಅದ್ರ ಪೂರ್ತಿ ಆರಾಮ್ ಮಾಡ್ತೀನಿ, ಎಷ್ಟು ದಿವಸ ಆರಾಮ್ ಮಾಡಿರ್ತಲ್ಲ ಅಷ್ಟು ದಿವಸ ಮುಂದೆ ನೀ ಅನುಭವಿಸ್ಲಿಕ್ಕೆ ತಯಾರಿದ್ದೀಯ. ಕ್ರಿಯಾಸಿದ್ಧಿಸತ್ವೇ ಭವತಿ ಮಹತಾಂ ಲೋಪಧರಣಿ. ಕ್ರಿಯಾಸಿದ್ಧಿ ಅನ್ನೋದು ಅವರ ಸಾಮರ್ಥ್ಯದ, ಅವ್ರ ಸಾಧನೆ, ಅವ್ರ ತಪಶ್ಚರ್ಯದ ಸಾಮರ್ಥ್ಯದಲ್ಲಿ ಅವ್ರ ಮನಸ್ಸು ಮಾಡಿದ ವಿಖ್ಯಾತ. ಅವಾಗ ಆಯ್ತು, ಮನಸ್ಸು ಮುಂಜಾನೆ ಆರಾಮ ಆದ್ಕೊಂಡು ಬಿಡ್ಕೊಂಡು ಉತ್ಸವ ಎಲ್ಲ ಹಚ್ಚಿ ಓಡಾಡ್ಕೊಂಡು ಮಾತಾಡ್ಕೊಂಡೆಲ್ಲ ಮಾಡೋದಾಯ್ತು. ಉತ್ಸವ ಆಗಿ 2 ದಿವಸ 3 ದಿವಸ 4 ದಿವಸ. ಮಹಾರಾಜರ 1 ದಿವಸ ನಂತರ ಮತ್ ನಿನ್ ಜಡ್ಡಿ ಯಾವಾಗ ಅನುಭವಿಸ್ತೇವೆ, ಇವತ್ತು ಮತ್ 4-5 ದಿವಸ ಅದ ಕಾಯಿಲೆ. ನಾ ಯಾಕೆ ಕೇಳಿದಂತೀನಿ, ಪಾಂಡುರಂಗ ಅನನ್ಯ ಭಾವದಿಂದ ಪ್ರಾರ್ಥನೆ ಮಾಡಿದ್ರು. ಪಾಂಡುರಂಗ ಬರ್ಲಿಕ್ಕಾಗಲಿ, ಪಾಂಡುರಂಗ ಹೇಳಿದ ಏನು ಕಾಳಜಿ ಮಾಡಿ ನಿಮ್ಮ ಆಯುಷ್ಯ ತುಂಬಾ ಮಾಡಿರೋ ವಾರಿಯಿಂದ ನಾ ಪ್ರಸನ್ನ ನಾ ಇನ್ನ ಮುಂದಾದಾಗ ಬರಲಿ. ಅರ್ಥಾತ್ ಪಾಂಡುರಂಗ ಏನ್ ಮಾಡಿದ ದೃಷ್ಟಾಂತ ಹೇಳಿದ, ನಿಮ್ಮ ಹೊರದಾಗ ಇಂಥ ಗಿಡದ ಕೆಳಗ ನಾ ಇದ್ದೀನಿ, ನನ್ನ ತೆಗೆದುಕೊಳ್ಬೇಕಾಗ್ತದೆ. ಮುಂಜಾನೆ ಹೋದ್ರೆ ಗುಡ್ಲಿ ಸರಿ ಕಿತ್ಕೊಂಡು ಹೋದ್ರು, 2 ಫೂಟ್ 3 ಫೂಟ್ ತೆಗೆದ್ರಾಗಂದ್ರೆ ಕಣ್ಣು ಅನ್ಸಲ್ಲ. ಸಪ್ಲ ಕೂಡ ಅವಕಾಶ ಮಾಡಿ ತೆಗೆದು ನೋಡ್ತಾರೆ, ಪಾಂಡುರಂಗ ಯಾರು ಅತಿ ವ್ಯವಸ್ಥಿತವಾಗಿದ್ದಾರೋ ಏನೋ. ಇದೇನು ಇದು ನಮ್ಮ ವಿಜ್ಞಾನ ದೃಷ್ಟಿಯಿಂದ ಉತ್ತರ ಹೇಳಿ ಬರ್ತದೆ. ನಮ್ಮಲ್ಲಿ ನಾಲಿಗೆ ಅಂತಿದೆ, ಈಗೇನು ಸುನೀಲ್ ಇದ್ದಾನ ಸುನೀಲ್ ಹಾಕ್ತಾರೆ. ದತ್ತಣ್ಣ ನಾಲಿಗೆ ಅವ್ರ ತಂದೆ ರಾಮಚಂದ್ರ ನಾಲಿಗೆ ಅವ್ರಿಗೆ ದೃಷ್ಟಾಂತ. ಹಿಂಗ ನಮ್ಮ ಪಾದುಕ ಏನವನು ದತ್ತಾತ್ರೇಯರ ಪಾದುಕ ಮಾರನಿಗೆ ಹತ್ರ ಒಂದು ಗಿಡದ ಕೆಳಗವ ಕರ್ಕೊಂಡ್ಬಂದು ನಿಮ್ಮ ಮನೆಯಾಗ ಇಟ್ಕೊಂಡು ಕೂತಿದ್ವಿ. ಮೊದಲು ಹೋಗಿ ಆ ಮಾರನಿಗೆ ಹತ್ರ ಹೋಗಿ ಯಾವ ಗಿಡ ಹೇಳಿದ್ರು ಆ ಗಿಡದ ಕೆಳಗೆ 1-2 ಫೂಟ್ ತೆಗೆಯುವುದಾಗಲೇ ಈ ಪಾದುಕ. ಈಗ ಯಾವ ದತ್ತ ಪಾದುಕ ಹೆಬ್ಬಡಿ ತಗೊಂಡು ಬಂದು ದೇವ್ರ ಮುಂದೆ ಒಂದು ಸಣ್ಣ ಇಷ್ಟ ದೇವ್ರ ಮುಂದೆ ಒಂದು ಮನೆಗಾಲಿ ದಿನ ಪೂಜೆ ಮಾಡ್ತಾರೆ. ಅವ್ರ ಮನ್ಯಾಗ ಹೋಗ್ತಾರೆ ಬಂದು ಆಕೆ ಏನ್ ಮಾಡಿದ್ಲು ಅಂದ್ರೆ, ಬಹಳ ಭಾವನಾ ಭಕ್ತಿ ಭಾವ ಮನುಷ್ಯನಲ್ಲೇ ಭಕ್ತಿ ಭಾವ ಬೇಕು. ಇಲ್ಲಿ ಜೀವನ ಬಹಳ ಶುದ್ಧ ಮತ್ತು ಬಹಳ ಕಾಂಪ್ಲಿಕೇಟೆಡ್. ಭಾವನಾದ ಮೇಲೆ ಎಷ್ಟೋ ಜೀವನದ ಪ್ರಶ್ನೆ ಬಗೆಹರಿತಾವ. ಅವರ ಕರ್ಮ ವಿಚಾರ ಮಾಡಿ ಪ್ರಶ್ನೆ ಬಗೆಹರಿಯೋದಿಲ್ಲದೆ
ನಮ್ಮ ಭಕ್ತಿ ಭಾವನಾದಿಂದ ಪ್ರಶ್ನೆ ಬಗ್ಗೆ 10 ಹೆಚ್ಚು 10 ಕಡಿಮೆ ಮಾಡ್ಬಿಡಂತೀವಿ. ವಿಚಾರ ಮಾಡಿದ್ರು ಅಷ್ಟೇ ಖರ್ಚು, ವಿಚಾರ ಕಡಿಮೆ ಖರ್ಚು. ಹಿಂಗೆ ನೋಡ್ಬ ₹100 ನಿಮಗೆ ಖರ್ಚು ಬೀಳುತ್ತೆ. ಬಗ್ಗೆ ಆಯುಷ್ಯ ತುಂಬ ಇದೆ ಬರೀ ಪ್ರಪಂಚದ ಬಗ್ಗೆ ಇದರ ತೊಡಕಿನ ಶಿಪ್ಕೊಂಡು ಬಗ್ಗೆ ಎಲ್ಲರ ಚಂದ ನಮ್ಮ ಕಾಲು ನೋಡು ನಮ್ದೆಲ್ಲ ಏನಪ್ಪ ನಮ್ಮ ಕರ್ತವ್ಯ ಮುಗಿದ ನಮ್ಮ ಪ್ರಶ್ನೆ ಬಗ್ಗೆ ಎಲ್ಲ ನೀರು ಮುಂದೇನು ಕ್ವಶನ್ ಇಲ್ಲ, ಮಾತಿಲ್ಲ, ಸ್ವಲ್ಪ ಸಮಾಧಾನ ಆಗಿ. ಮೊನ್ನೆ ಒಬ್ಬರು ಕೇಳಿದೆ, ಮದುವೆಯಾಗಿ ಎಷ್ಟು ವರ್ಷ? 50 ವರ್ಷ. ಈಗ ಅತಿ ಎಲ್ಲ ದೃಷ್ಟಿಯಿಂದ ನೀವು ಅತಿ ಸಮಾಧಾನ ಕೂಡಿರ್ಬೋದು. ಎಲ್ಲಿರ್ರಿ ಅಂದ್ರು, ಯಾಕೆ ಆ ಪ್ರಶ್ನೆ. ಆದ್ರೆ 50 ವರ್ಷ ಏನ್ ಮಾಡಿಲ್ಲ, ಆ ಪ್ರಶ್ನೆ ಯಾಕೆ ಬಗೆಹರಿಸ್ಕೊಳ್ಳಿಲ್ಲ? 50 ವರ್ಷ ಆದಂತೆ ಮದುವೆ ಮಾಡಿಕೊಂಡ್ರು, ಪ್ರಶ್ನೆ ಬಗೆಹರಿಬೇಕಿಲ್ಲ. ಮತ್ತೆ ಏನ್ ಮಾಡಿದ್ರೆ 50 ವರ್ಷ ಹೆಂಗ್ ಬಗೆಹರು? ನಮ್ಮ ಹತ್ರ ಬರ್ಬೇಕಾಗಿ ತೋರಿಸ್ತೀವಿ, ಒಂದು ಕ್ವಶನ್ ಉಳಿದಂಗೆ ಮಾಡಿದ್ರು. 50 ವರ್ಷ ನಿಮ್ಗೆ ಸೌಡ ಆಗಲಿಲ್ಲ ನಮ್ಮ ಕಡೆ ಬರ್ಲಿಕ್ಕೆ, ಮತ್ತೆ ಅನುಭವಿಸಿ ನಾವು ಸತ್ಸಂಗ ಇಲ್ಲ, ಸದ್ಗುರು ಶರಣಾಗತಿ ಇಲ್ಲ, ಸಾಧನೆ ಇಲ್ಲ, ಚಿತ್ತ ಶುದ್ಧಿ ಆಗದ ಮತ್ತು ಜೀವನದ ಪ್ರಶ್ನೆ ಬಗ್ಗೆ. ಚಿತ್ತ ಶುದ್ಧಿ ಸಾಧನೆ ಏನು ಅಂದ್ರೆ ನಾಮಸ್ಮರಣೆ, ಸತ್ಸಂಗ. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ, ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವಿವೇಕ, ವೈರಾಗ್ಯ, ಪ್ರವೃತ್ತಿ ಮಾರ್ಗದ ತ್ಯಾಗ, ನಿವೃತ್ತಿ ಮಾರ್ಗದ ಗಮನ ಇತ್ಯಾದಿ ಅನೇಕ ಸನ್ಮಾರ್ಗಗಳು ಪ್ರಯತ್ನ ಮಾಡುವರೆ. ಸಾಧು ಸಂಗತಿಯ ಮಹಿಮಾ ಅಗಾಧವದೆ. ಸಾಧುಗಳಲ್ಲಿ ಸದೋದಿತ ಭಗವತ್ ಚರ್ಚಾ, ಭಗವದ್ ಗುಣಾನುವರ್ಧನ ಅದು ಇಲ್ಲ. ನಾಮಸ್ಮರಣೆ ಅದು ಇಲ್ಲ. ಒಂದು ಪ್ರಶ್ನೆ ಹೆಂಗ್ ಬಗ್ಗೆ, ಪ್ರಶ್ನೆ ಹೊರಗೆ ಬಗ್ಗೆ ಒಳಗೆ ಬಗ್ಗೆ. ಪ್ರಶ್ನೆ ನಿರ್ಮಾಣ ಆಗುವುದು ಒಳಗೆ, ಬಗೆಹರಿಯೋದು ಒಳಗೆ. ಅದು ಹೆಂಗ್ರಿ? ಥಿಂಗ್ಸ್ ಆರ್ ನಥಿಂಗ್ ಬಟ್ ಥಾಟ್ಸ್. ವಸ್ತು ಇಲ್ಲೇ ಇಲ್ಲ ಪ್ರಪಂಚದೊಳಗೆ, ಬರೀ ವಿಚಾರ ನಮ್ಮ ತಲೆ ಕಲಿಸ್ತಿರ್ತಾರೆ. ಆ ವಸ್ತುವಿನ ಬಗ್ಗೆ ವಿಚಾರ ಇಲ್ಲ ಅಂದ್ರೆ ಆ ವಸ್ತು ಇದ್ರು ಅಷ್ಟ ಬಿಟ್ಟರು ಅಷ್ಟ ನಮ್ಮ ಮನುಷ್ಯ. ಹಿಂಗೆ ಯಾಕೆ ಕರ್ಕೊಂಡ್ಬರ್ತೀವಿ ನಾವು ನರಗುಂದ, ನವಗುಂದ, ಅಲ್ಲೇ ಇಲ್ಲೇ. ಕನಿಷ್ಠ ಒಂದು ದಿವಸದ ಕೂರ್ಬೇಕಾದ್ರೆ ನಿಮ್ಮ ಪ್ರಪಂಚದ ವಿಚಾರ ಬಾಜು ಬಿಟ್ಟು ಏನಾದ್ರು ಒಂದು ಸಣ್ಣ ಕೂತ್ಕೊಂಡು ಭಗವಂತನ ಮುಂದೆ ಸಮಾಧಾನಲೆ ಒಂದು ಸ್ವಲ್ಪ ಒಂದು ದಿವಸ ಕಳೆಯೋಣ ಅಂತ ನಾವು ಕರೆದು. ಅರ್ಥಾತ್ ಏನು ಅಂದ್ರೆ ಸಮಾಧಾನ. ಯಾಕೆ ಸಮಾಧಾನ ಇಲ್ಲ ಅಂದ್ರೆ ಭಗವಂತನಲ್ಲಿ ಭಕ್ತಿ ಇಲ್ಲ, ನಾಮಸ್ಮರಣೆ ಇಲ್ಲ. ಭಕ್ತ್ಯ ಮಾಂ ಅಭಿಜಾನಾತಿ ಯಾವಾಗ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತ್ಯ ಮಾಂ ಅಭಿಜಾನಾತಿ, ಭಕ್ತಿಯಿಂದ ನನ್ನನ್ನು ತಿಳ್ಕೊ. ಯಾವಾಗ ಯಶ್ಚಾಸ್ಮಿ ತತ್ವತಃ, ನಾ ಹೆಂಗಿದ್ದೀನಿ ಎಷ್ಟಿದ್ದೀನಿ ಅನ್ನೋದು. ತಥೋ ಮಾಂ ತತ್ವತೋ ಜ್ಞಾತ್ವ, ನನ್ನನ್ನು ತಿಳ್ಕೊಂಡು ವಿಷತೆ ತದನಂತರ ನನ್ನೊಳಗೆ ಪ್ರವೇಶ ಮಾಡಿ. ಲಿಂಗೋಪಂತರಿಗೆ ಪರಮಾನಂದ ಆಯ್ತು. ಅವರ ಪಾಂಡುರಂಗನನ್ನ ಪಲ್ಲಕ್ಕಿ ಒಳಗೆ ಇಟ್ಕೊಂಡು ಮನೆ ಹತ್ರ ತಗೊಂಡು ಬರ್ತಾರೆ. ತಮ್ಮ ಮನೆ ಪಕ್ಕದಲ್ಲೇ ಹಿಂಗಾಗಿ ಮಹಾರಾಜರ ಮನೆತನದಲ್ಲಿ ಪಾಂಡುರಂಗನ ಭಕ್ತಿನೂ ಆಗ್ತಾರೆ. ಬ್ರಹ್ಮಾನಂದ ಮಹಾರಾಜರು ಯಾವ 3 ಮಂದಿರಗಳ ಗುಡಿಗಳಲ್ಲಿ ಒಬ್ಬರು ನಮಗೆ ಕೇಳಿದ್ರು. ಅಂದ್ರೆ ಬ್ರಹ್ಮಾನಂದ ಮಹಾರಾಜರು ರಾಮ ಮಂದಿರದಲ್ಲಿ ಯಾಕೆ ಸೇರಾಕೋಟಿ ಮಾಡಲಿಲ್ಲ? ವಿಠ್ಠಲ ಮಂದಿರದಲ್ಲಿ, ವೇಣುಗೋಪಾಲ್ ಮಂದಿರದಲ್ಲಿ, ಕೃಷ್ಣ ಮಂದಿರದಲ್ಲಿ, ದತ್ತಾತ್ರೇಯ ಮಂದಿರದಲ್ಲಿ ಯಾಕೆ ಮಾಡಿ? ನಾವು ಹೇಳಿದ್ವಿ
ಯಾವ ಮಂದಿರದಲ್ಲಿ ಕುತ್ಕೊಂಡಾದ್ರೂ ನಾಮಸ್ಮರಣೆ ಮಾಡಿದ್ರೆ ಆ ದೇವರಿಗೆ ಏನು ಸಿಟ್ಟು ಬರುವುದಿಲ್ಲ, ಅವನಿಗೂ ಸಂತೋಷ. ಇನ್ನೊಂದೇನಂದ್ರ 4 ಮಂದಿ ಮಕ್ಕಳು, ಅರ್ಥಾತ್ ಒಬ್ಬನಿಗೆ ಒಬ್ಬ ಊರಾಗಿಲ್ಲ ಅಥವಾ ಒಬ್ಬನಿಗೆ 3 ಮಂದಿಗೆ ಟೊಪ್ಪಿಗೆ ಅಪ್ಪ, ಒಬ್ಬನಿಗೆ ತಂದಿದ್ದಿಲ್ಲ. ಆ 3 ಮಂದಿ ಟೊಪ್ಪಿಗೆ ಹಾಕಿದ ಅಂತ ತಿಳ್ಕೊಂಡು ಟೊಪ್ಪಿಗೆ ಪಟ್ಟ ಹಾಕೊಂಡ್ರು ಅಂತ ತಿಳ್ಕೊಂಡು ಇನ್ನೊಬ್ಬ ಹುಡುಗಿ ಸಿಗ್ತಾರೆ. ಹೆಂಗು ಹಂಗ ಮಹಾರಾಜನಿಗೆ ಪಾಂಡುರಂಗೂ ಇದ್ದಾರೆ, ಎಲ್ಲೇ ಗೋದಾವರಿ. ಅದೇ ರೀತಿಯಾಗಿ ಕೃಷ್ಣನೂ ಇದ್ದಾರೆ, ಅದೇ ರೀತಿಯ ದತ್ತಾತ್ರೇಯೂ ಇದ್ದಾರೆ. ಒಂದು ಗೋದಾವರಿಗೆ 3 ಮಂದಿರಗಳಲ್ಲಿ ಮಾಡೋದಿಲ್ಲ ಮಹಾರಾಜ. ಒಂದು ರಾಮ ಮಂದಿರದಲ್ಲೇ ಉಳಿದ 3 ದೇವರು ಅದೇ ರಾಮ ಮಂದಿರದಾಗ ಮಾಡ್ಕೊಂಡು ಉಳಿದ ದೇವ್ರು ನಮ್ಮ ಗುಡಿಗೆ ಬಂದೇ ನೋಡ್ತಾ ಇರ್ಬೋದು ವಿನೋದವಾಗಿ. ಯಾವ ಗುಡಿಯಲ್ಲಿ ಕೂತ್ಕೊಂಡು ನಾಮಸ್ಮರಣೆ, ಯಾವುದೇ ನಾಮಸ್ಮರಣೆ, ದೇವನೊಬ್ಬತ ನಾಮ ಹಲವು ಬಗ್ಗೆ ದಾರಿ ಮೀರಬೇಕು. ಒಬ್ಬನ ಪರಮಾತ್ಮ ಒಂದು ದೊಡ್ಡ ಭಾವೆ ಅದ, ಅದಕ್ಕೊಂದು 10 ಗಡಗಡೆ. ಯಾವ ಗಡಗಡೆಯಿಂದ ನೀರು ತೆಗೆದ್ರು ಭಾವಿ ನೀರು ಅದ ಬರ್ತದೆ. ಈ ಗಡಗಡೆಯಿಂದ ಬೇರೆ ಬರ್ತದೆ, ಆ ಗಡಗಡೆಯಿಂದ ಬೇರೆ ಬರ್ತದೆ. ಹೆಂಗು ಅಲ್ಲ, ಯಾವ ದೇವರು ಮುನ್ಕೂಟ್ ನಾಮಸ್ಮರಣೆ ಮಾಡಿದ್ರು ಆಕಾಶ ಪ್ರತಿತಂತೋಯಂ ಯಥಾಗಚ್ಚತಿ ಸಾಧರು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಅಲ್ಲಿ ಮೇಲೆ ಪ್ರತಿ ಶುಕ್ಲ ಏಕಾದಶಿಗೆ ಅಲ್ಲಿ ಭಜನೆ ಮಾಡಿ ಬೆಳತನಕ ಭಜನೆ ಮಾಡಿ. ನಮ್ಮ ಕಲ್ಪನಾ ಇದ್ರೆ ಅದದ್ದು ವಾರ್ಕರಿ ನಿಷ್ಠಾವಂತ ವಾರ್ಕರಿ ಸಂಪ್ರದಾಯದವರು 2 ಏಕಾದಶಿ ಬೆಳತನಕ ಜಾಗರಣೆ ಮಾಡಿ ಇಡೀ ದಿವಸ ನಾವು ಅಂತಿರ್ತೀವಿ, ನಿನ್ನ ರಾತ್ರಿ ನಿದ್ದೆ ಆಗಲಿಲ್ಲ, ನಿನ್ನ ರಾತ್ರಿ ನಿದ್ದೆ ಆಗಲಿಲ್ಲ, ಆಗಲಿಲ್ಲ. ಏನ್ ದೊಡ್ಡ ಫಲ, ಒಮ್ಮೆಲೆ ಸತ್ತ ಹೋಗ್ತದೆ. ಒಂದು ದಿವಸ ನಿದ್ದೆ ಆಗಲಿಲ್ಲ, ನಿನ್ನ ರಾತ್ರಿ ನಿದ್ದೆ ಆಗಲಿಲ್ಲ, ನಿನ್ನ ರಾತ್ರಿ. ಅವ್ರು ಪ್ರತಿ ಶುಕ್ಲ ಏಕಾದಶಿ ಕೃಷ್ಣ ಏಕಾದಶಿ ವ್ರತಂತ ಮತ್ತೆ ಮುಂಜಾನೆ ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ನಿಷ್ಠ ಆಗ್ತದೆ. ನಾವು ಹಂಗ ಬಿಟ್ಟಿ ವ್ಯಾಸಂಗ ಮಾಡಿ ತಗೊಳ್ಳಿಕ್ಕೆ ಬಂದ ಬರ್ತದೆ. ಯಾವ ಬರೀ ಗಿರಾಕಿ ನೋಡು, 1 ವರ್ಷ 2 ಮತ್ತೆ ಚಹಾ ಮಾಡು, ಹುಗ್ಗಿ ಮಾಡು. ಮಹಾರಾಜರು ಹುಟ್ಟಿದ್ದು ಮಾಘ ಶುಕ್ಲ ದ್ವಾದಶಿ ಇಸ್ವಿಸನ್ 1845 ಬುಧವಾರ ಬೆಳಿಗ್ಗೆ ಸೂರ್ಯೋದಯ. ಮುನ್ನಾ ದಿವಸ ಲಿಂಗೋಪಂತರ ಬೆಳತನಕ ಭಜನೆ ಮಾಡಿ ಬೆಳಿಗ್ಗೆ ಸೂರ್ಯೋದಯ 5:55 ಆರತಿ ಮಾಡ್ಲಿಕ್ಕೆ ಸತ್ತಾಗಿ ಸುದ್ದಿ ಬರುತ್ತಲ್ಲ. ಏನು ಅಂದ್ರೆ ಗಂಡ ಬುಧವಾರ ನಾವು ಮುಂದಿನೆಲ್ಲ ಬರ್ತದೆ. ಮಹಾರಾಜರು ಪರಮ ಶಿಷ್ಯರು ಯಾರು? ಬ್ರಹ್ಮಾನಂದ ಮಹಾರಾಜ. ಮಹಾರಾಜರಿಗೆ ಅದು ಬೇಕಾಗಿತ್ತು. ಭಕ್ತಿ ಹುಟ್ಟಿದ್ದ ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ಹುಟ್ಟು ಕರ್ನಾಟಕದಲ್ಲಿ ಬೆಳೀತು. ಗುರ್ಜರೇ ಜರ್ಜರ ಭವತಿ, ಗುಜರಾತದಲ್ಲಿ ಜರ್ಜರಿಸ್ತಾರೆ ಮುಖ್ಯ. ಭಕ್ತಿ ಅರ್ಥಾತ್ ಏನು ಅಂದ್ರೆ ಕರ್ನಾಟಕದಲ್ಲೇ ಬೆಳೆ. ಹೀಗಾಗಿ ಮಹಾರಾಜರು ಕರ್ನಾಟಕದ ಬಗ್ಗೆ ಬಹಳಷ್ಟು ಅಭಿಮಾನ. ಮತ್ತು ಇನ್ನೊಂದೇನಂದ್ರೆ ಯಾರು ಗುರು ಆಗಬೇಕು, ಯಾರು ಶಿಷ್ಯ ಆಗಬೇಕು, ಅದು 7 ದಿನ ಪೂರ್ವ ನಿಶ್ಚಿತ. ಯಾರು ಬಂದು ಮಾಡಿ ಮಹಾರಾಜರು ಹೇಳ್ತಾರೆ, ಮಹಾರಾಜ ನಾವು ಯಾವ ಸತ್ಪುರುಷ ಕಡೆ ಅನುಗ್ರಹ ತಗೊಂಡು ನಡೀತೇವೆ. ಮಹಾರಾಜರು ಏನಂದ್ರು, ಆಗುವುದಿಲ್ಲ. ನಮಗೆ ಯಾವ ಗುರುಗಳು ಇರ್ತಾರೋ, ಅರ್ಥಾತ್ ಏನು ಯಾವ ಗುರುಗಳು ಅಂತ ನಮ್ಗೆ ನಿಶ್ಚಿತ ಇರ್ತದ, ಸಾಧನೆ ದೃಷ್ಟಿಯಿಂದ ಅವ್ರ ಕಡೆಗೆ ಹೋಗ್ತಾರೆ.
ನಾನು ಕುಳಿತದ ಗುರುವನಿ ಮಹಾರಾಜನಿಗೆ ಪ್ರತ್ಯಕ್ಷ ಭೇಟಿಯಾಗಿ ಅವರಿಗೆ ಅಂದೆ ನನಗೆ ಅನುಗ್ರಹ ಕೊಡಿ. ಅವ್ರು ಹಿಮ್ಯಾಲಿನ ಕೆಲಸಕ್ಕೆ ನೋಡಿದ್ರು. ಅವ್ರು ಹೇಳಿದ್ರು ನಿಮ್ಮ ಗುರು ನಾಲ್ದ ನಿಮ್ಮ ಗುರು ಬೇರೆ. 73ನೇ ಇಸ್ವಿ ಪರೀಕ್ಷೆ ಆಗ್ತದ. 74ನೇ ಇಸ್ವಿಯಲ್ಲಿ ನಮ್ಗೆ ಅನುಗ್ರಹ ಆಯ್ತು ಮಹಾರಾಜ. ಪೂರ್ವ ನಿಯೋಜಿತ ಮಹಾರಾಜ ಬಹಳ ಚಂದ ಉದಾಹರಣೆ. ನಿಮ್ದು ಯಾವ ಅಕೌಂಟ್ ಯಾವ ಬ್ಯಾಂಕಿನ ಯಾವ ಅಕೌಂಟ್ ದುಡ್ಡು ಇರ್ತದೋ ಅಲ್ಲಿ ಕೇಳಿದಷ್ಟ ದುಡ್ಡು. ಕೆನರಾ ಬ್ಯಾಂಕ್ನ ದುಡ್ಡು ಇಟ್ಟು ಕರ್ನಾಟಕ ಬ್ಯಾಂಕ್ನ ಹೋಗಿ ಕೇಳಿ ಕೊಡ್ತಾರೆ. ನಮ್ಮ ಬ್ಯಾಂಕ್ನಲ್ಲಿ ಮತ್ತೊಂದಿಲ್ಲ. ನನಗೆ ಬ್ರಹ್ಮಾನಂದ ಮಹಾರಾಜರಂತ ವಿಲಕ್ಷಣ ಪಂಡಿಯೋ ವಿದ್ವಾನ್ ಮತ್ತು ಅತ್ಯಂತ ನೈಷ್ಠಿಕ ಬ್ರಹ್ಮಚಾರಿ ಮಹಾನ್ ವಿರಕ್ತರು ಮಹಾರಾಜನೊಬ್ಬ ಕೇಳಿ ಮಹಾರಾಜ ಬಹಳ ಮಾನವಿಕ ಶಬ್ದ ಇದೆ. ಮಹಾರಾಜನೊಬ್ಬ ಕೇಳಿ ಮಹಾರಾಜ ಬ್ರಹ್ಮಾನಂದ ಮಹಾರಾಜರು ನೈಷ್ಠಿಕ ಬ್ರಹ್ಮಚಾರಿಗಳು, ಮಹಾನ್ ವಿದ್ವಾಂಸರು, ಶಾಸ್ತ್ರದಲ್ಲಿ ಪ್ರಚಂಡ ಒಂದು ಇದನ್ನು ಪಡ್ಕೊಂಡವರು, ಪಾಂಡಿತ್ಯವನ್ನ ವಿರಕ್ತರು. ನೀವು ಶಾಲೆಗೆ ಹೋಗಿಲ್ಲ ಚೆನ್ನಾಗಿ. ಆಮೇಲೆ ಒಂದಲ್ಲ ಎರಡು ಮದುವೆ ಆಗಿ 24 ತಾಸು ಜನರ ಮಧ್ಯದಲ್ಲಿ ಬ್ರಹ್ಮ ಮಹಾರಾಜ ಓಡಿ ಹೋಗ್ತಿದ್ರು ಮಂದಿನ ನೋಡಿ. ಅಂಥವ್ರಿಗೆ ನೀವು ಗುರು ಹೇಗಾದ್ರೆ ಅವ್ರ ಶಿಷ್ಯ ಇಲ್ಲ. ಸ್ವಾಭಾವಿಕ ಗುರು ಬಹಳಷ್ಟು ಓದ್ದಮ್ಮ ಕೆಲಸ ಶಾಲೆ ಇದ್ರೆ ಗುರು ಶಿಷ್ಯ ಸಾಮಾನ್ಯ. ಆದ್ರೆ ಉಲ್ಟಾ ಅದ ವಿವೇಕಾನಂದದ್ದು ಉಲ್ಟಾ. ಮಹಾರಾಜ ಬಹಳ ಚಂದ್ರ. ಮಹಾರಾಜ ಹೇಳಿದ್ರು ಬ್ರಹ್ಮಾನಂದ ಗುವ ತನ್ನನ್ನು ತಾನು ಎಷ್ಟು ಮರ್ತಾನೋ ಅದಕ್ಕಿಂತ ಬಹಳ ಹೆಚ್ಚಿಗೆ ನನ್ನನ್ನು ನಾನು ಮರ್ತಿರೋದ್ರಿಂದ ನಾ ಗುರು ಅದೇ ಅಂದ್ರೊಳಗೆ ಏನದ ಅಧ್ಯಾತ್ಮದಲ್ಲಿ ನಿಮ್ಮನ್ನು ನೀವು ಮರೆಯೋದ. ಯಾವಾಗ ಸಿನಿಮಾ ನೋಡಬಾರ್ದು. ಊಟ ಮಾಡುವಾಗ ಮಾಡ್ತಿರ್ತೀವಿ. ಪ್ರಪಂಚದ ಸುಖಗಳನ್ನು ನಾವು ಮರಿತೀವಿ. ಅದನ್ನ ಭಗವಂತ ನಾಮಸ್ಮರಣೆಯಲ್ಲಿ ಮಾತ್ರ ತಯಾರಿ ಆಗುತ್ತೆ. ಬ್ರಹ್ಮಾನಂದ ಮಹಾರಾಜರ ಶಿಷ್ಯರ ಅವ್ರ ಪಾದದ ಮೇಲೆ ಕಣ್ಣಿಗೆ ಕೇಳಿದ್ರೆ ಏನ್ ಮಾಡೋದು? ಮಹಾರಾಜ ಈ ಪಾಂಡಿತ್ಯನ ನಾನು ನಿಮ್ಮಿಂದ ವಂಚಿತಗೊಳಿಸಿದ ಈ ಪಾಂಡಿತ್ಯ ತಗೋತೀನಿ ಅನ್ನೋ ತನಕ ನಾನು ನಿಮ್ಮ ಪಾದ ಬಿಡುವುದಿಲ್ಲ. ಅವಾಗ ಮಹಾರಾಜರು ಶಾಸ್ತ್ರಿ ಬುವ ಇನ್ನು ನಿಮ್ಗೆ ಆ ಪಾಂಡಿತ್ಯ ಪಾಸು ಅದ್ರ ಹಲ್ ತೆಗೆದು ಬಿಡ್ತೀನಿ ನಾನು. ಹಂಗೆ ಬ್ಯಾಗ್ ಆಗುತ್ತಿದ್ರು ನಾನು ತಗೋತೀನಿ ಅಂತಂದ್ರೆ ಹೇಳ್ತೀನಿ. ಆಯ್ತು ನಾನು ತಗೊಂಡಿದ್ದೀನಿ. ಮಹಾರಾಜ ಅವಾಗ ಹೋಗಿ ಗಟ್ಟಿ ಅಪ್ಕೊಂಡಿಬ್ರು ಆ ಆಲಿಂಗನ ಹೆಂಗಿತ್ತು ಅಂದ್ರೆ ಗುರು ಶಿಷ್ಯರು ಮಹಾರಾಜ ತಮ್ಮ ಅಂತಃಕರಣವಾಗಿ ದಿವ್ಯವಾಗಿರ್ತಕ್ಕಂಥ ಅನುಭವಾಮೃತವನ್ನ ಜ್ಞಾನಾಮೃತವನ್ನು ಅವರ ಅಂತಃಕರಣ ಸುಳಿಲಿಕ್ಕೆ ಬ್ರಹ್ಮಾನಂದ ಮಹಾರಾಜ ಸಮಾಧಾನ. ಮಹಾರಾಜರು ನರ್ಮದಾ ತಟಾಕದಲ್ಲಿ ಸರ್ಪೇಶ್ವರ ದೇವಸ್ಥಾನ ಬಡವಾಹದ ಅಲ್ಲಿ ನಾಮಸ್ಮರಣೆ ಮಾಡಿ ಮುಂದೆ ಬ್ರಹ್ಮಾನಂದ ಮಹಾರಾಜರು ಅನಂತ ಶಾಸ್ತ್ರಿಗಳು 2.5 ವರ್ಷ ಅಲ್ಲಿ ಸಂದರ್ಭ ಎಲ್ಲ ಬರ್ತದೆ. ಒಂದು ದಿವಸ ನಾವು ಬಂದವ್ರ ಮನೆಯಿಂದ ಸುತ್ತಿ ಸುತ್ತಿ ಇನ್ನೇನು ಪ್ರಾಣ ಹೋಗಿ ಒಂದು ದಿವಸ ರಾತ್ರಿ 12 ಗಂಟೆ ಆಗಿದೆ. ಅದು ಅರ್ಥಾತ್ ಏನು ಅಂದ್ರೆ ಬ್ರಹ್ಮಾನಂದ ಮಹಾರಾಜ ಜಪ ಮಾಡಿಸ್ಕೊಟ್ಟು ಕೂತಾರ ನಮಸ್ಕಾರ ಅರಣ್ಯ ಅದನ್ನ ಒಂದು ದೊಡ್ಡದೊಂದು ಹುಲಿ ಒಳಗೆ ಬಂದು ಅವ್ರ ಮುಂದೆ ಬಾಯಿ ಕಟ್ಕೊಂಡು ಬರೀ ಒಂದು ಬೆಕ್ಕ ಬಾಯಿ ತೆಗೆದು ನಮ್ದು ಏನು ಸಿದ್ಧಿ ಆಗಿದೆ. ನಮ್ಮದು ದೊಡ್ಡ ಬೆಕ್ಕ ಬಂದು ಗಾಬರಿ
ಅವಾಗ ಕಣ್ಣ ನೀರು ಬಂದು ತಾಯಿ ಬನಶಂಕರ್ ನಾನು ಯೋಗಕ್ಷೇಮ ನೋಡಿ ಹುಡುಗಿ ಅರ್ಸಲೇ ಇಲ್ಲ ಸಾಕ್ಷಾತ್ ಬನಶಂಕರ್ ಬರ್ತಾರ ಇನ್ನೊಂದು 10 ನಿಮಿಷಕ್ಕೆ ಆ ಹುಲಿ ಅವ್ರ ಪ್ರದಕ್ಷಿಣೆ ಹಾಕಿ ಬರಬಹುದು. ಡಾಕ್ಟರ್ ಕುರ್ಸ್ಕೋಟಿ ಅವರೊಂದ್ಸಲ ಮಹಾರಾಜರಿಗೆ ಹೇಳಿದ್ರು, ಮಹಾರಾಜ ನನಗೆ ಸಮಾಧಿ ಅನುಭವ. ಮಹಾರಾಜರು ಹೇಳಿದ್ರು, ನಾನು ಜಪ ನೇಮಿಸಿ ಕೊಡ್ತೀನಿ, ಜಪ ಮಾಡಿ ಅದರಲ್ಲಿ ಅದರ ಅನುಭವ ಬರ್ತದೆ. ಆಯ್ತು, 42 ದಿವಸ ಜಪ ಮಾಡಿ ಗೊಂಡಾವಳಿಯಲ್ಲಿ ಭೀಮಾಶಂಕರ ದೇವಸ್ಥಾನ ಅಂತ ಅರ್ಥಾತ್ ಮಾನಗಂಗ ರಸ್ತೆ ಕಡೆ ಅಲ್ಲಿ ಕೂತ್ಕೊಂಡು ಜಪ ಮಾಡಿ ಮಹಾರಾಜರ ಒಂದೊಂದ್ಸಲ ಅವ್ರು ಉಪಹಾರ ತಿನ್ನಿಸ್ಬೇಕು. 42 ದಿವಸ ಆಗಿ ಬಂದು ಇನ್ನೊಂದು 8 ದಿವಸ ಅತ್ಯಂತ ಅವ್ರ ಬಡಿ ಮೇಲೆ ಹಿಂಗೆ ಹಾವು ಹರಿದು ಹೋಗ್ತೇವೆ. ಅದರೊಳಗೆ ತಮ್ಮ ಇಷ್ಟ ಬಿಡ್ತು. ನನಗೆ ಅವ್ರ ಸಮಾಧಿ ಒಂದು ಅರ್ಧ ಗಂಟೆ ಅರ್ಧ ಸಮಾಧಿ ಇಳಿತು ಬಂದರು. ಮಹಾರಾಜಕ್ಕೆ ಹೆಂಗ ನನಗೆ ಯಾವಾಗಲೂ ಅದರ ಅವಸ್ಥಾದಲ್ಲಿ ಇರಬೇಕು. ಮಹಾರಾಜ ತಕ್ಷಣ ಪುಣ್ಯ ಕಡಿಮೆ ಬೀಳ್ತದ. ನಮ್ಮ ಸಮಾಧಿ ಹತ್ತಂದ್ರೆ ಪುಣ್ಯನೇ ಇಲ್ಲ, ಕಡಿಮೆ ಬೀಳೋ ಪ್ರಶ್ನೆ ಇಲ್ಲ. ನಾನು ಪ್ರತಿ ದಿವಸ ಇಷ್ಟು ಪುಣ್ಯದ ಕೆಲಸ ಮಾಡ್ತೀನಿ ಅಂತಂದ್ರೆ ಬ್ರಹ್ಮಾನಂದ ಮಹಾರಾಜ ಶಾಂತ ಕುಟುಂಬ ಮುಂದೊಂದು ದಿವಸ ಅವ್ರ ಮೈ ತುಂಬ ಒಂದು 7-8 ಹಾವು ಒಂದು ತುಂಡು ಬಿಗಿಲಿಕ್ಕೆ ಹತ್ತದ. ಒಂದು ಹಾವು ಬಳ್ಳಿ ಬಿಗಿದು ನೀರು ಪ್ರಾಣ ಹೋಗ್ತದ ಅನ್ನೋ ಪ್ರಯತ್ನ ಮಹಾರಾಜ ನಿಮ್ಮ ಆಜ್ಞೆ ಅನುಸಾರವಾಗಿ ಕೊನೆ ಉಸಿರಿರೋವರೆಗೂ ನಾನು ನಾಮಿಸ್ತೇನೆ. ನಿಮ್ಗೆ ಇಚ್ಛಾ ಇರ್ತದೆ ಅಂದ್ರೆ ಒಂದು ಸಲ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ನೋದಕ್ಕನ್ನ ಅಸಾಮೃತ ಚಿನ್ನ ಭಿನ್ನಾಗಿ ಹೋದ್ರು. ಆ ಸರ್ಪೇಶ್ವರ ಶಿವಲಿಂಗದೊಳಗಿಂದ ಮಹಾರಾಜ ಪ್ರಗಟ ಅಲ್ಲಿಂದ ಬಂದು ಮುಂದೆ ಬಂದರು. ಅವರು ಗಟ್ಟಿ ಅಲ್ಲಿ ಪ್ರಗಟ ಆದ್ಕೊಂಡು ನಾನು ಬ್ರಹ್ಮಾನಂದ ಅಂತ ಈ ಒಂದು ದಿವ್ಯ ಭಾವ, ದಿವ್ಯ ಜೀವನ, ಅದೊಂದು ದಿವ್ಯವಾಗಿರ್ತಕ್ಕಂಥ ಅವಸ್ಥೆ. ನಮಗೂ ನಮಗೂ ಕಠಿಣ ಆಗುವಷ್ಟು ನಮ್ಮ ಬುದ್ಧಿ ವಿಶ್ವಾಸ ಹೀನಾಗಿದೆ. ನಮಗೆ ನಂಬಿಕೆ ಯಾಕೆ ಬರಂಗಿಲ್ಲ? ನಮ್ಮ ಬುದ್ಧಿ ಒಳಗೆ ವಿಶ್ವಾಸ ಇಲ್ಲ, ಶ್ರದ್ಧಾ ಇಲ್ಲ. ಮಹಾರಾಜ ಹೇಳಿದ್ರು, ನಾಮಸ್ಮರಣೆ ಮಾಡಿ ಸಮಾಧಾನ ಆಗ್ತದೆ. ಮುಗಿತಿಲ್ಲ, ಇನ್ನೇನು ಹೋಗುತ್ತೆ. ನಮ್ಮಲ್ಲಿ ಕರೆ ಬರ್ತಾ ಇದ್ರೆ ನಾವು ಸುಮ್ಮನೆ ಮಾಡಬೇಕು. ಎಷ್ಟು ಬೆಳೆಸ್ಕೊಂಡು ಹೋಗ್ಬೇಕು ವಿಷಯ ನಮಗೆ ಅನ್ನಿಸ್ಬೇಕು. ಕನಿಷ್ಠ ಒಂದು ಶತಾಂಶದಷ್ಟು ಅನ್ನಿಸ್ಬೇಕು. ನಾಮಸ್ಮರಣೆ ಮಾಡಿದ್ರೆ ನಮಗೆ ಸಮಾಧಾನ ಆಗ್ತದೆ ಅಂತಾರೆ ಅನ್ಕೋತಿರ್ಬೇಕಿದೆ. ನಾವು ನಂಜೀಪುರ ಬದುಕಬೇಕಾದ್ರೆ ಲೆಟರ್ ಸ್ಟೇಟ್ ಹೆಸರು ವ್ಯಾಲ್ಯೂ ಬರ್ತದೆ. ಕೊನೆಗೆ ಲೆಕ್ಕ ಬಿಡಿಸ್ಕೊಂತ ಕಡಿಮೀಗ ಹೆಂಗೋ ಹಂಗೆ ನಾಮವನ್ನು ತಗೋತಾ ಹೋಗ್ಲಿ ಅಂತಂದಾಗ ನಾಮ ತಗೋತಾ ಹೋಗ್ಲಿ ಅಂದ್ರೆ ಕೊನೆಗೆ ಆ ನಾಮದ ಘಟನೆ ಏನು? ಆ ಬೀಜ ಗಣಿತು ಸಂಪೂರ್ಣ ಸಾಲ್ವ್ ಆದಾಗ ಹೆಸರು ವ್ಯಾಲ್ಯೂ ಗೊತ್ತಾಗ್ತದೆ. ಅಂದ್ರೆ ಪ್ರಪಂಚದ ಎಲ್ಲ ಅರ್ಥಾತ್ ಏನು ಅಂದ್ರೆ ಸಾಲ್ವ್ ಆಯ್ತು ಅಂದ್ರೆ ಕ್ವಶನ್ಸು ಪ್ರಾಬ್ಲಮ್ಸು ಅವಾಗ ಹೆಸರು ವ್ಯಾಲ್ಯೂ ಏನು? ಬ್ರಹ್ಮಾನಂದ ಮಹಾರಾಜರಿಗೆ ಹೇಳಿದ್ರು, ಕರ್ನಾಟಕಕ್ಕೆ ಹೋಗಿ ನಾಮ ಪ್ರಚಾರ ಅದರಿಂದ ಸಿದ್ಧರಾಗಿ ಬಂತು. ಅದು ಅದರಿಂದ ಇದಕ್ಕೆ ಬಂದರು, ಬೆಳಗಡಿಗೆ ಬಂತು. ಮುಂಚಿನಿಂದ ಅವ್ರು ಬೆಳಗಡಿ ವಹಿವಾಟು
ಮುಳುಗುಂದಲ್ಲಿ ಅವರು ತಮ್ಮ ಗುರುಗಳ ಹತ್ರ ಗುರುನಾಥ ಶಾಸ್ತ್ರಿ ಜಂತ್ಲಿ ಅಂತ ಅವರ ಅಧ್ಯಕ್ಷನವರು ಇವರು. ಆ ಜಂತ್ಲಿ ಶಾಸ್ತ್ರಿಗಳ ಹತ್ರ ಷಟ್ಶಾಸ್ತ್ರ ಓದಿರ್ತಕ್ಕಂಥವ್ರು. ಅವಾಗ ಮ್ಯಾಲಿನ ಮ್ಯಾಲ ಇನಾಮದಾರ ಮಂತ್ರದಲ್ಲಿ ಏನಾದ್ರು ಇದ್ರೆ ಇತರ ಪೂಜೆ ಇದಕ್ಕೆ ಜಂತ್ಲಿ ಶಾಸ್ತ್ರಿಗಳು ಬರ್ತದೆ, ಅವ್ರ ಜೊತೆಗೆ ಇವರು ಬರ್ತದೆ. ಅದನ್ನ ಸರಳ ಬೆಳದಲ್ಲಿಗೂ ಅದು 2.5 ವರ್ಷ ಮುನ್ಮನೆ ಅವಸ್ಥೆ ಅದದು. ಮುನ್ಮನೆ ಅವಸ್ಥೆ ಅಂದ್ರೆ ನಮ್ಮ ಮನಸ್ಸು ಪರಮಾತ್ಮ ಸ್ವರೂಪದಲ್ಲಿ ಲೀನ ಆಯ್ತು. ಮನಸ್ಸಿನ 4 ಅವಸ್ಥೆ. ಒಂದ್ ಯಾವುದು ಅಂದ್ರೆ ಕಾನ್ಸಿಯಸ್ ಮೈಂಡ್, ಎರಡನೇದು ಸಬ್ ಕಾನ್ಸಿಯಸ್ ಮೈಂಡ್, ಮೂರನೇದು ಅನ್ಕಾನ್ಸಿಯಸ್ ಮೈಂಡ್, ನಾಲ್ಕನೇದು ಸೂಪರ್ ಕಾನ್ಸಿಯಸ್ ಮೈಂಡ್. ನಮ್ಮ ಸೂಪರ್ ಕಾನ್ಸಿಯಸ್ ಮೈಂಡ್ ಅನುಭವ ಇದೆ, ಅದರ ಸ್ಪರ್ಶ ಇಲ್ಲ, ಅದಕ್ಕೆ ಆ ರೀತಿ ಬರುತ್ತೆ. ಆದ್ರೆ ಸತ್ಪುರುಷರ ಮನಸ್ಸು ಸೂಪರ್ ಆ ಮನಸ್ಸು ಆ ಅವಸ್ಥಾದಲ್ಲಿ ಹೋಯಿತು ಅಂದ್ರೆ ಇಡೀ ಜಗತ್ತಿಗೆಲ್ಲ ನಿತ್ಯಾನಂತರ ದೇಹ ಭಾವನೆ ಹೋಗಿ ಕಠಿಣತೆ ಆಗಿಬಿಡ್ತಾರೆ, ಆಯುವುದಿಲ್ಲ. ಅದ್ರ ಮುಂದೆ ಅದರಲ್ಲಿ ಕೆಳಗೆ ಬಂದು ಸುಟ್ಟು ಮಾಡ್ತಿರ್ತಾರೆ. ನನಗೆ 2.5 ವರ್ಷ ಅವಸ್ಥಾದಲ್ಲಿ ದ್ವಾರಕಾಬಾಯಿ ಎನ್ನುವ ಒಬ್ಬ ಹೆಣ್ಮಗಳು ಆಕೆ ಏನ್ ಮಾಡ್ಕೊಂಡು 2 ಹುಡುಗರ ಜೊತೆ ಕರ್ಕೊಂಡು ಅವ್ರು ಎಲ್ಲಿ ಕೂತಾರ ಎಲ್ಲಿದ್ದಾರ ನೋಡ್ಕೊಂಡು ಎಲ್ಲೆಲ್ಲೋ ಹೋಗಿ ಕೂತ್ಬಿಟ್ಟು ಹೊರದಾಗ ಬೆಳಿಗ್ಗೆ ನಡಕ್ ಕೊಡ್ಬೇಕು, ಒಟ್ಟಿನ ಮೇಲೆ ಕೊಡ್ಬೇಕು, ಎಲ್ಲರೂ ಕೆಟ್ಟಿನ ಕೊಡ್ಬೇಕು. ಕೂಡ ಸಮಾಧಿ ಕರ್ಕೊಂಡು ಬಂದು ಕೈ ಹಿಡಿದು ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಊಟಕ್ಕೆ ಹಾಕಿ ಮಲಗಿಸ್ಬೇಕು. ಮುಂದೆ ಮಹಾರಾಜರ ಬಂದು 2.5 ವರ್ಷ ದರ್ಶನ ಭೇಟಿ. ಅವಾಗ ಮಹಾರಾಜರಿಗೆ ಬ್ರಹ್ಮಾನಂದ ಈ ಮುನ್ಮನೆ ಅವಸ್ಥಾನ ಕಷ್ಟ ಯಾಕೆ ಸಾಕು. ಸಹಜ ಭಾವದಲ್ಲಿ ಅವ್ರು ಎಷ್ಟು ಸಹಜ ಭಾವದಲ್ಲಿ ಇದ್ರು ಅನ್ನೋದನ್ನ ನಿಮಗೆ ಓದ್ಬೇಕನ್ಸಿದ್ರೆ ಬ್ರಹ್ಮಾನಂದ ಮಹಾರಾಜ ಪತ್ರ ಇದ ಈ ನರಗುಂದ ತೇರಾ ಕೋಟಿ ಸರ್ವಯ್ಯ ಅವ್ರ ಪತ್ರ ಏನ್ ಬರ್ದಾರು ಅಂಬಳದಲ್ಲಿ ಆ ವೆಂಕಪ್ಪ ನಾರಿಯರವ್ರನ್ನ ರಾಮರಾವ್ ಕುಲಕರ್ಣಿ ಅವರನ್ನ ಕರೆದುಕೊಂಡು ಎಷ್ಟೊತ್ತಿದ್ದು ಅರ್ಜೆಂಟ್ ಆಗಿ ತೇರಾರಕ್ಕೆ ಬರಬೇಕು. ಒಂದು ಪತ್ರ ಬರ್ದಾರು, ಬಿದರಳ್ಳಿ ಸಲುವಾಗಿ ಮಾಡಿರುವ ಸಾಲ ನಮ್ಗೆ ಇನ್ನೂ ಮುಟ್ಟುವತ್ತು, ಅದಕ್ಕಾಗಿ ನಾನು ನಿಂದೆ ಹತ್ತುವತ್ತು 3 ರುಚಿ ಹತ್ತು. ಅವ್ರ ಕಡೆಗೆ ಒಂದು ಮಹಾರಾಜ ಸೀದಾ ಕೊಟ್ಟಿದ್ರು, ಅದನ್ನು ಹಿಂಗೆ ಸುರುವಿನ ರಾಶಿ ಬೀಳುತ್ತದೆ. ಚಿಕ್ಕ ಹಂದಿಗೋಳದಲ್ಲಿ ಕುಲಕರ್ಣಿ ಅವ್ರ ಮನೆ ಒಳಗ ನಾನು ಇಷ್ಟು ಪದಿ ಬಂಗಾರ ಇಟ್ಟಿದ್ದೀನಿ, ಅದನ್ನ ಅವ್ರ ಕಡೆ ಇಸ್ಕೊಂಡು ಇಂಥವ್ರಿಗೆ ಕೊಡ್ಬೇಕು. ಅದ್ರೊಳಗೆಲ್ಲ ಬರೆದ್ರು ಪಾಟ್ಲಿ, ಸಹ, ಗುಂಡು, ಆಗಿನ ಹೆಸರೆಲ್ಲ ಬರೆದಿರ್ತದೆ. ನವರಾತ್ರಿ ಸಲುವಾಗಿ ನಿಮ್ಮೂರಲ್ಲಿ ಇಷ್ಟು ಮಂದಿ ದುಡ್ಡು ವಸೂಲು ಮಾಡ್ಕೊಂಡು ಬರ್ಬೇಕು. ಇಂಥವ್ರು 4 ಜನ, ಇವರು 8 ಜನ, ಇವರು 2 ರೂಪಾಯಿ, ಇವರು 5 ರೂಪಾಯಿ. ಅದ್ರ ಬರೋ ಮುಂದೆ ಕಂಬಳದಾಗಿಂದ ಸಬ್ಜಿ ಒಳಗಿಂದ ಸೇರು ಬೆಣ್ಣೆ ತಗೊಂಡ್ಬೇಕು. ನಾವು ನೀವು ಇನ್ನೂ ಚೂಚಾರ ಅಷ್ಟೊಂದು ವ್ಯಾವಹಾರಿಕ ಭೂಮಿಕಾದಲ್ಲಿ ಕೆಳಗಿನ ನಿಮಗಿಲ್ಲ, ಅಷ್ಟು ವ್ಯವಹಾರ ಇದ್ರೂ ಸಹಿತ ಅವ್ರ ಆಂತರಿಕ ಅವಸ್ಥಾ ಒಂದು ಚೂರು ಅಡಗ್ಯಾರ. ಅವಾಗ ಅವ್ರಿಗೆ ಮಹಾರಾಜನಿಗೆ ದಿವ್ಯ ವಿಚಾರಗಳನ್ನು ಎಲ್ಲಾದ್ರೂ ಒಂದು ಕಡೆಗೆ ನಾವು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ದೀರ್ಘಕಾಲವರೆಗೂ ಉಳಿಯುವಂಗ ಒಂದು ಶೇಖರಿಸಿರ್ಬೇಕು. ಅದೊಂದು ಸ್ವತ್ತು, ಅದೊಂದು ಅಪೂರ್ವ ಅಂತ ಪುಣ್ಯದ ಒಂದು ಶಾಖಾ. ಹೋಮ ಮಾಡಿದ ಕೂಡಲೇ ಯಜ್ಞಾದ್ಭವತಿ ಪದ್ಯಜ್ಞ ಅಂದು ಹೇಳ್ಯಾರ ಭಗವದ್ಗೀತಾ. ಪೂರ್ಣಾವತಿ ಹಾಕಿ ಕೂಡ ದೊಡ್ಡ ಮನೆ ಬರ್ತದೆ. ಆ ಯಜ್ಞ ಮಾಡೋದ್ರಿಂದ ಒಂದು ಪುಣ್ಯ ನಿರ್ಮಾಣ ಆಗ್ತದೆ. ಅಪೂರ್ವ. ಅಪೂರ್ವ ಏನು ಸೂಕ್ಷ್ಮವಾಗಿರ್ತದೆ. ಅಸೂಕ್ಷ್ಮವಾಗಿದ್ದು ಸಕಾಲದಲ್ಲಿ ಅದು ಬಳಸೋದು.
ಹೆಂಗ ಇದು 1901ನೇ ಇಸ್ವಿಯಲ್ಲಿ ಅವರು ಏನು 13 ಕೋಟಿ ಜಪ ಮಾಡಿದ್ರು. 300 ಜನರಿಗೆ 300 ಜನರಿಗೆ 4 ದಿವಸಕ್ಕೊಮ್ಮೆ 8 ದಿವಸಕ್ಕೊಮ್ಮೆ ಪಕ್ವಾನ್ ಮಾಡಿದ್ರು. ಅದಕ್ಕೂ ಹೋಗ್ತಿದ್ರು ಅವರು. ಇಲ್ಲೆಲ್ಲ ವ್ಯವಸ್ಥೆ ಮಾಡಿಟ್ಟು ಹೊರಗಡೆ ಬರ್ತಿದ್ರು. ಆದ್ರೆ ಈ ವ್ಯವಸ್ಥೆ ಅಂದರೆ ಚಾಪು ತಪ್ಪದೆ ವ್ಯವಸ್ಥೆ ಮಾಡಿ ಅದೇನೋ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಪುಣ್ಯಾವಚರಣ ಅಪೂರ್ವ. ಅದು ಹೆಂಗೆ ಎಷ್ಟದ ಅಂದ್ರೆ ನಾವು ಕಲ್ಪನಾ ಮಾಡಿ ಇಲ್ಲಿ ನಮ್ಗೆ ಎಷ್ಟು ಇದು ಅನಿಸ್ತದೆ. ಇದೇನೋ ಒಂದು ವಿಶಿಷ್ಟ ಸ್ಥಾನ. ಬರೀ ಒಂದು ಗಡಿಗೆ ಮಣ್ಣೆ ಅಥವಾ ಒಂದು ಸಿಮೆಂಟು ಇಟ್ಟಂಗಿದೆ ಗುಡಿ ಕಟ್ಟಿದ್ವಿ ಅಂತ ಅರ್ಥ. ಇದರೊಳಗೆ ಏನೋ ಸೂಕ್ಷ್ಮ ವೈಬ್ರೇಷನ್. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋ ವಾತಿ. ಯಾವ ರೀತಿಯಾಗಿ ನಮ್ಮ ಹಿತ್ತಲು ಮಲ್ಕಿ ಬಳ್ಳಿ ಹಚ್ಚಿದ್ವಿ ದೊಡ್ಡದಾಗಿ ಸಮೃದ್ಧವಾಗಿ ಹೂ ಬಿಡ್ಲಿಕ್ಕೆ ಹಚ್ಚು ಅಂದ್ರೆ ಅದರ ವಾಸನೆ ಸುತ್ತಲೂ ಹಾರುತ್ತದೆ. ಈ ನೋಡಿ ಒಬ್ಬರು ಮನೆ ಬಜ್ಜಿ ಕಡ್ಲಿಕ್ಕೆ ಹಚ್ಚೋ ಒಂದು ವಾಸನೆ ಗೌಮುಟ ವಾಸನೆ ಸುತ್ತಲೂ ಹಾರುತ್ತದೆ. ಬೇಸರ ಉಂಡಿ ಮಾಡ್ಲಿಕ್ಕೆ ಅದರದೊಂದು ವಾಸನೆ ಇನ್ನು ಬಾಗಿಲ್ದಾಗ ಬರ್ತದೆ. ಯಾಕೋ ಇದು ತುಪ್ಪದ ವಾಸನೆ ಬರ್ಲಿಕ್ಕೆ ಹತ್ತಿಲ್ಲ. ಹಂಗೆ ಹೆಂಗು ಆ ಸುಗಂಧ ವಾಸನೆ ಎಲ್ಲ ಕಡೆ ಹರಡಿ ಹಂಗೆ ಇಲ್ಲೇನೋ ನರಗುಂದೊಳಗಿದೊಂದು ಇದೊಂದು ಏನು ಅಂದ್ರೆ ಗುಡಾವಣೆ ಇದ್ದಾರೆ. ಇಲ್ಲಿ ಆ ದಿವ್ಯವಾಗಿರ್ತಕ್ಕಂತಹ ಭಾವಗಳು, ಆ ಭಾವ ತರಂಗಗಳು ಎಷ್ಟು ಕಾನ್ಸಂಟ್ರೇಟೆಡ್ ಆಗ್ಯವ ಅಂದ್ರೆ ನಮಗೀಗ ಅದನ್ನು ಕಲ್ಪನಾ ಬರೋದು. ನಿಧಾನವಾಗಿ ನಾವು ಈಗ ಬಂದು ನಾಮಸ್ಮರಣೆ ಮಾಡ್ಕೋತ ಇದ್ವಿ ಅಂದ್ರೆ ಮುಂಚೆ ನಮ್ಗೆ ಹೆಂಗಿರ್ತಾವಂದ್ರೆ ಒಬ್ಬರು ನಮ್ಮನ್ನು ಕೇಳಿ ಪ್ರದಕ್ಷಿಣೆಯಾಗಿ ಹಾಕ್ಬೇಕು. ಪ್ರದಕ್ಷಿಣೆ ಬಹಳ ಮಹತ್ವ. ನಮ್ಮ ತಲೆ ಒಳಗೆ ಯಾವಾಗಲೂ ವೈಚಾರಿಕ ಒಂದು ವೈಬ್ರೇಷನ್ ಆಫ್ ಥಾಟ್ಸ್ ಇವು ಎಂಟಿ ಕ್ಲಾಕ್ ವೈಸ್ ತಿರುಗ್ತಿರ್ತಾವ. ನಮಗೆಲ್ಲ ವಿಚಾರ ಊಟನೂ ತಿರುಗ್ತಿರ್ತಾವ. ಹಿಂಗಾಗಿ ನಮ್ಮ 108 ಕಲ್ಯಾಣ ಪ್ರಶ್ನೆ ಅದು ಸಮಸ್ಯೆ. ನಾವು ದೇವಸ್ಥಾನ ಸುತ್ತ ಏನಿರ್ತಾವಂದ್ರೆ ಕ್ಲಾಕ್ ವೈಸ್ ವೈಬ್ರೇಷನ್. ನಾವು ತಿರುಗಿ ಹತ್ತು ಕೂಡ ಅವಕ್ಕೂ ನಮ್ಗೆ ಪ್ರದಕ್ಷಿಣೆ ಡ್ಯಾಶ್ ಆದ ಕೂಡ ಅವು ನಮ್ಮನ್ನು ತಿರುಗಿ ಕ್ಲಾಕ್ ವೈಸ್ ತಗೊಂಡು ಹೋಗ್ತಾವೆ. ಸುಮ್ಮನೆ ಕಲ್ಪನಾದಿಂದ ಹೇಳೋದು ಅದು ಇದು ಅನುಭವ ಮಾತು. ಆದ್ರಿಂದ ನಾವು ಪ್ರದಕ್ಷಿಣೆಗೆ ಬಹಳ ಮಹತ್ವ. ನಾವು ಪ್ರದಕ್ಷಿಣೆ ಹಾಕುವಂತ ಹೋದ್ವಿ ಅಂದ್ರೆ ಎಲ್ಲಾರು ನನ್ನ ಆಸ್ಪತ್ರೆ ಹೇಳಿದ್ರೆ ಅವೇನಾಗುತ್ತೆ ಅಪ್ವಯಿಸುವ ಸದ್ವಿಚಾರ ಬರ್ದಿದ್ದಾರೆ. ಇವಾಗ ನಮ್ಮ ತಲೆ ಬರೀ ಅಸದ್ವಿಚಾರ, ಬರೇ ಪ್ರಪಂಚದ ವಿಚಾರ ಅಂದ್ರೆ ಅಸದ್ವಿಚಾರ. ಅವು ಎಂಟಿ ಕ್ಲಾಕ್ ವೈಸ್ ತಿಳಿಸುತ್ತಾರೆ ನಮ್ಮ ತಲೆ. ಹಿಂಗಾಗಿ ಒಬ್ಬರಿಗೆ ಬಂದಾಗೆ ಸತ್ಪುರುಷರ ಹತ್ರ ಬಂದ ಕೂಡಲೇ ನಮ್ಗೆ ಯಾಕೆ ಸಮಾಧಾನ ಆಗ್ತದಂದ್ರೆ ಸಮಾಧಾನ ಸಾಧು ಜನಾಸೇ ನಿಯೋಗಿ ಬರೀ ಮಾಗುತ್ತೇ ದುಃಖ ಹೋತೆ ನಿಯೋಗಿ. ಅವ್ರ ಹತ್ರ ಬಂದ ಕೂಡ ನಮ್ಗೆ ಯಾಕೆ ಸಮಾಧಾನ ಆಗ್ತದಂದ್ರೆ ಅವ್ರ ತಲೆಯಾಗ ಯಾವಾಗಲೂ ಕ್ಲಾಕ್ ವೈಸ್ ವೈಬ್ರೇಷನ್. ಅದನ್ನೇನು ತಗೊಂಡು ಪ್ರಾಕಾರ ಒಬ್ಬೊಬ್ಬ ಸತ್ಪುರುಷರ ವೈಬ್ರೇಷನ್ಗಳ ಪ್ರಾಕಾರ ಏನಂದ್ರೆ ಮೈಲಗಟ್ಟಲೆ ಇರುತ್ತೆ. ಆ ಸತ್ಪುರುಷರು ವಾಸ ಮಾಡೋ ಊರಾಗಿ ಅಲಸಿಗೆ ಬಂದ್ರು ಸಹಿತ ನಮ್ಮ ತಲೆ ಕ್ಲಾಕ್ ವೈಸ್ ಶುರುವಾಗಿ ಅವ್ರ ಹತ್ರ ಬಂದು ಕೂತ್ಕೊಳ್ಳೆ ಕ್ಲಾಕ್ ವೈಸ್. ಹೆಂಗಿರ್ತಂದ್ರ ಮಹಾರಾಜ ಹೇಳಿದ ಒಂದು ಉದಾಹರಣೆ. ಹೆಂಡತಿಗೆ ಗಂಡ ಅದು ಗಂಡಗ ಹೆಂಡತಿ ಗಂಡ ದೇವವಾರಿ ಪಡ್ಕೊಂಡು ಗಂಡಗೆ ಹೆಂಡತಿ ಗಂಡ ಗಂಡ ಪಡ್ಕೊಂಡು
ಆ ಹೆಣ್ಮಗಳಿಗೆ ಬಹಳ ತ್ರಾಸ ಆಗ್ತದೆ. ಇಬ್ಬರದು ಸುರಕ್ಷಿತ ಬಡ್ಕೋತಾರೆ, ಅದ್ರ ತ್ರಾಸ ಕೊಡುವುದು. ಒಬ್ಬಾಕಿ ಹೆಣ್ಮಗಳ ಒಬ್ಬರು ಹೆಂಡತಿ ಇರ್ಬೋದು, ಆಕಿಗೆ ಒಂದು 2 ವರ್ಷದ ಘಟನಾ ಇದೆ. ಅನುಕೂಲ ಹೆಂಗಿರ್ತಾರೆ ಹತ್ತು ಬಳಸ್ಕೊಡ್ತೇವೆ. ಇವರು ಒಂದು ಊರಿಗೊಬ್ಬರು ಮನೆಗೆ ಹೋಗಿದ್ರು. ಆ ಮನೆ ಅಂಗಡಿ ಬಹಳ ದೊಡ್ಡದಿತ್ತು. ಅದೊಂದು ಹಾಣಿ. ಆ ಹುಡುಗ ಆಟ ಆಡ್ಲಿಕ್ಕೆ ಹೋಗಿ ಇವ್ರು ಮಾತಾಡಿದ್ರು ಕೂತಾರ. ಹಾಗೆ ಅಂತ ಬರೀ ದೊಡ್ಡ ಮಾಡ್ತಿರ್ಲಿಲ್ಲ, ಹಾಕ್ತಿರ್ಲಿಲ್ಲ. ಈ ಹುಡುಗ ಆಟ ಆಡ್ಕೋತ ಹಿಂದೆ ಭಾವಿ ದಂಡಿಗೆ ಬರುವುದಕ್ಕನ ಅವ್ರವ್ರ ಪ್ರಕಟ ಆಗಿ ಅವ್ರ ಮುಗಿಸ್ತಾರೆ. ಹಿಂದೆ ನೋಡಿದ ಅವ್ರವ್ರು ಕಾವಲಾಗಿ ಓಡ್ಬಿಟ್ಟು ಬಂದ ಅಪ್ಪ ಅಪ್ಪ ಅಲ್ಲಿ ಅವನಿದ್ದ. ಇಂಥ ಅಪಘಾತಗಳಲ್ಲಿ ಆ ಖುಷಿ ಮಗುವಿನ ಸಂರಕ್ಷಣೆ, ಆ ಮಗುವಿನ ಬಗ್ಗೆ ಪ್ರೇಮ ಇರ್ತದೆ. ಅರ್ಥಾತ್ ಏನು ಅಂದ್ರೆ ಆ ಹೆಂಡತಿಗೆ ಗಂಡ ಬಡ್ಕೊಂಡು ಯಾರು ಏನ್ ಹೇಳಿದ್ರು, ನೀವು ನಾಶಿಕಕ್ಕೆ ಹೋಗಿ ರಾಮ ತೀರ್ಥದಲ್ಲಿ ರಾಮಕುಂಡದಲ್ಲಿ ಸ್ನಾನ ಮಾಡಿದ್ರಿ, ಅದು ಆ ದೇವ್ರಿಗೆ ಹೋಗ್ತದೆ. ಆಯ್ತು ಅಂತ ಕರ್ಕೊಂಡು ಹೋಗಿ ಆ ರಾಮಕುಂಡದಲ್ಲಿ ಸ್ನಾನ ಮಾಡಿಸಿದ್ರು. ಸ್ನಾನ ಮಾಡಿ ಹೋಗೋ ಮುಂದೆ ಸುತ್ತ ಗುಡಿ ಅವು. ಆ ದೇವ್ರು ಏನ್ ಮಾಡಿಕ ಗುಡಿ ಮಾಗಿ ಮಾಡ್ತೀವಿ. ನಮ್ಮಲ್ಲಿ ಹೆಬ್ಬಳ್ಳಿ ಬರುವುದು ಒಂದು ಗಿಡ, ಹೆಬ್ಬಳ್ಳಿ ಕ್ಲಾಸಿಗೆ ಮಾಲವಿಗೆ ಕ್ಲಾಸಿಗೆ ಒಂದು ಗಿಡ 2 ಇದ್ದು ಒಂದು ಗಿಡ ಕಡ್ದ. ಹಿಂಗಾಗಿ ದೇವ್ರಿಗೆ ಬಹಳ ರಶ್ ಆಗಿದೆ. ಒತ್ತ ಗಿಡದ ನಾವು ಇನ್ನೊಂದು ಗಿಡ ಹಾಸ್ಪಿಟಲ್ ಮಾಡಿದ್ದೀವಿ. ನಾವು ಹೆಬ್ಬಳ್ಳಿ ಬಂದಿದ್ದ ಸತ್ ಕೂಡ ನಮ್ದು ಪ್ರಪಂಚದ ಭೂತಿ ಅನ್ನೋದ ದೇವು ಆ ಗಿಡದಲ್ಲಿ ಕೂತಿರ್ತಾರೆ. ನೀವು ಹೆಬ್ಬಳ್ಳಿಯಿಂದ ಹೊರಗೆ ಮಂತ್ರಿ ಮತ್ತೆ ನೀವು ಪಡ್ಬೋದು. ಆದ್ರೆ ಅವ್ರ ಮನುಷ್ಯರು ಗುಣ ಏನದ ಅಂದ್ರೆ ಅವ್ರಿಗೆ ಬಡ್ಕೊತಾರ. ಅವ್ರವ್ರಿಗೆ ಬಡ್ಕೊತಾರ. ಒಬ್ಬರದೇ ಒಬ್ಬರಿಗೆ ಬಡ್ಕೊಂಡು ಬೆಳೀತಾರೆ. ಅರ್ಥಾತ್ ಹೆಂಗು ಹಂಗೆ ಏನದ ಅಂದ್ರೆ ನಾಸಿಕದಲ್ಲಿ ಇದು ಮಾಡೋ ತನಕ ಒಳಗೆ ಇದು ಇರ್ತದೆ. ಹೊರಗೆ ಬಂದ್ವಿ ಅಂದ್ರೆ ಮತ್ತೆ ಅದರ ತ್ರಾಸ. ಸಮಾಧಾನ ಸಾಧು ಜನಾತೆ ಯೋಗಿ ಪರಿ ಮಾಗುತಿ ದುಃಖ ಹೋಗುತ್ತೆ. ಪ್ರದಕ್ಷಿಣೆಗೆ ಅಷ್ಟು ಮಹತ್ವ. ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು. ಬ್ರಹ್ಮಾನಂದ ಮಹಾರಾಜರು ವೆಂಕಟಾಪುರದಲ್ಲಿ ಸಾಧನೆ ಮಾಡುವಾಗ ಆ ವೆಂಕಪ್ಪನ ಪ್ರತಿ ದಿವಸ 108 ಪ್ರದಕ್ಷಿಣೆ ಆಗುತ್ತೆ. ಅಂಥ ಷಟ್ಶಾಸ್ತ್ರ ವಿದ್ವಾನ್. ಯಾವುದೇ ರೀತಿಯಿಂದ ಭಗವಂತನ ಸೇವಾ ಮಾಡಿದ್ರೆ ನಿಶ್ಚಿತವಾಗ್ತದೆ. ಬ್ರಹ್ಮಾನಂದ ಮಹಾರಾಜ ಗುರು ಅಡ್ಡಾಗಿ ಸಂಗ್ರಹ ಮಾಡಿ ಇಷ್ಟು ವ್ಯಾವಹಾರಿಕ ಭೂಮಿಕಾದಲ್ಲಿ ಇಲ್ಲೂ ಸಹಿತ ಎಷ್ಟೋ ಮಂದಿ ಎಲ್ಲೆಲ್ಲಿಂದ ಇಲ್ಲಿ ಮೊಟ್ಟ ಮೊದಲವರು ಗೊಂದಾವಳಿಯಿಂದ ನರಗುಂದಲ್ಲಿ ಬಂದು ನರಗುಂದ ಮಂದಿನೆಲ್ಲ ಕೂಡಿಸಿ ಮಾತಾಡಿ ಮತ್ತೆ ಇದೊಂದು ತೇರಾಕೋಟಿ ಮಾಡ್ಬೇಕಂತ ಮಾಡಿ ಹೆಂಗ್ ಮಾಡ್ಬೇಕು ಇದೆಲ್ಲರೂ ಏನಂದ್ರು ಮಾಡ್ಲಿಕ್ಕೆ ಕಟ್ಟಿ ಇರ್ಲಿ. ಅದೇ ಒಂದು ಮಂದಿ ಬರ್ತಾರೋ ಇದ್ರು, ಯಾಕೆ ಮಂದಿ ಕೂಡ್ತಾರೋ. ಸಲ್ಮಾನ್ ಮಹಾರಾಜರು ಅದಕ್ಕೇನು ಖಾಲಿ ಮಾಡಬೇಡ್ತಿ. ಮಹಾರಾಜ ಸಂಕಲ್ಪದ ರಾಮರಾಯ ಇಚ್ಛಾ ವ್ಯವಸ್ಥಿತ ಆಗ್ತದೆ. ನಿಶ್ಚಿತವಾಗಿಯೂ ನಿಜವಾಗಿಯೂ ಅತಿ ವ್ಯವಸ್ಥಿತ ಆಯ್ತು. ಅದೇನು ಆವಾಗ ಒಂದು 13 ಕೋಟಿ ಜಪ ಇಲ್ಲೇ ಕೂತ್ಕೊಂಡು ಏನು ಮಾಡಿದ್ರು ಅದೊಂದು ಆಯ್ತು. ಅದನ್ನ ಈ ಒಂದು ಸ್ಥಾನದಲ್ಲಿ ನಾವು ತಿಂಗಳಿಗೆ 1 ಸಲನೇ ಯಾಕಾಗಬಾರ್ದು. ನಾವು ಬಂದು 1 ತಾಸು ಯಾಕಾಗಬಾರ್ದು. ನಾಮಸ್ಮರಣೆ ಮಾಡಿದ್ರೆ ನಮ್ಮ 8 ಕ್ಲಾಕ್ ಏನು ನಿಧಾನವಾಗಿ ಕ್ಲಾಕ್ ಬೈತಾರೆ. ನಿಮ್ಗೆ ಏನು ಪ್ರಯತ್ನ ಮಾಡಿದ ಸಮಾಧಾನ ಬರ್ತದೆ.
ಯಾಕೆ ನೋಡಿ ಇವತ್ತು ಇಡೀ ದಿವಸ ಸಮಾಧಾನದ ಎಲ್ಲ ಸಮಸ್ಯೆ ಇರತ್ತಾವ, ಪ್ರಶ್ನೆ ಇರತ್ತಾವ, ಪರಿಸ್ಥಿತಿ ಪ್ರತಿಕೂಲತಾ ಇದ್ದ ಇರ್ತದೆ. ಆದ್ರೂ ಯಾಕೋ ಇವತ್ತು ಸಮಾಧಾನ. ಯಾಕೆ ಅಂದ್ರೆ ನೋ ಥಾಟ್ಸ್, ಶಾಂತ. ನಿರ್ವಿಚಾರ ವೈಶಾರದ್ಯ ಅಧ್ಯಾತ್ಮ ಪ್ರಸಾದ. ನಾವು ನಿರ್ವಿಚಾರ ಆಗೋದ್ರೊಳಗೆ ವಿಚಾರದಲ್ಲಿ ಎಕ್ಸ್ಪರ್ಟ್ ಆಗಿವಿ ಅಂದ್ರೆ, ವಿಚಾರ ಶೂನ್ಯ ಆಗೋದ್ರೊಳಗೆ ಎಕ್ಸ್ಪರ್ಟ್ ಆಗಿವಿ ಅಂದ್ರೆ ಏನಾಗ್ತಾನೆ? ಅಧ್ಯಾತ್ಮದ ಅನುಭವ. ಎರಡು ಪ್ರಪಂಚದ ಹಿಂಗದ ಬರೀ ಕಿರಿಕಿರಿ ಮಾಡ, ಏನು ಮಾಡಿಕೊಡುದು. ಅದನ್ನ ಕಳಕಳಿ ಏನದ ಅಂದ್ರೆ ಎಂಥ ಒಂದು ಇದು ನೋಡಿ, ಗೋಡ್ಸೆಯನ್ನು ಅವರು ಮನೆ ಕೊಟ್ಟು ನಮ್ಗೆ ಬಂದಾಗ ಅಲ್ಲಿ ಉಪಾಸನೆಗೆ ಯಾರನ್ನಾದ್ರೂ ಒಂದಿಬ್ಬರು ನಾನು ಉಪಾಸನಾ ಸಲುವಾಗಿ ಇರಬೇಕು. ಅವರು ಗಂಡ ಹೇಳ್ತಿದ್ರು, ನಾವು ಹಂಗೆ ಒಬ್ಬರ ಇದ್ರು ನಡೀತದೆ. ಅಲ್ಲೊಂದು ದಿನಾನು ಜಪ ನಾಮಸ್ಮರಣೆ ಸಾಯಂಕಾಲ ವಾರಕ್ಕೆ ಒಂದು ದಿವಸ ನರಗೊಂದು ಅವ್ರಿಗೊಂದು ಇದೊಂದು ಅಲ್ಲೂ ಸಹಿತ ಶುರು ಮಾಡಬೇಕು. ಇಲ್ಲೇನಂದ್ರೆ ನಮ್ಗೆ ಅನಿಸ್ತೇನು ಅಂದ್ರೆ ತಿಂಗಳಾಗ ಬಂದ ದಿವಸ ಬಂದು ನಾವು ಇಷ್ಟು ಮಂದಿ ಕೂತು ಮಾಡಿದ್ವಿ ಅಂದ್ರೆ ನಾವು ಅದನ್ನು ಒಂದು ಕೋಟಿ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ತೀವಿ. 13 ತಿಂಗಳು ಬಂದು ಮಾಡಿದ್ವಿ ಅಂದ್ರೆ 13 ಕೋಟಿ ಆಯ್ತು. ನಾವು ಅದರ ಸಾಧ್ಯತಾಗಿದ್ದವನ್ನು ಮಾಡ್ತೀವಿ. 13ನೇ ತಿಂಗಳಿಲ್ಲದ ಸಾಧ್ಯತಾಗಿದ್ದವನ್ನು ಮಾಡ್ತೀವಿ. 2 ವರ್ಷ ಕಾರ್ಯಕ್ರಮ. ಇದರ ಜೊತೆಗೆ ಇನ್ನೊಂದು ಮಹತ್ವದ ವಿಷಯ ಏನು ಅಂದ್ರೆ ಹೆಂಗ ನರಗುಂದು ಹಂಗ ಕೇರಳ ಹಂಗ ಬಿದರಳ್ಳಿ ಅಲ್ಲೂ ಸಹಿತ ನಾವು ತಿಂಗಳದಾಗ ಒಂದ್ ದಿವಸ ಒಂದ್ಸಲ ಬಿದರಳ್ಳಿ ಒಂದ್ಸಲ ಕೇರಳ ಒಂದ್ ತಾರೀಖು ಹಾಕೊಂಡು ಅಲ್ಲಿಗೂ ಹೋಗ್ಬೇಕು, ಅಲ್ಲೂ ಕೂಡ ಜಪ ಮಾಡ್ಬೇಕು. ಅದು ಸಹಿತ ನಿಜವಾಗಿಯೂ ಇವ ನಮ್ಮ ಕ್ರಿಸ್ತರಿ ಅಂತ ತಿಳ್ಕೊಂಡ್ಬಿಡ್ಬೇಕು. ಬದಲಿಕೆಲ್ಲ ಅಂತೀವಲ್ಲ ನಾವು, ನಮ್ಗೆ ಹೆಂಗು ನೀವು 3 ಇದು ಸ್ಥಾನವನ್ನು ಇವ ನಮ್ಮ ದೇವರ ಕ್ರಿಸ್ತರಿ ಯಾತ್ರಾಕ್ಕೆ ಹೋಗಿ ಬಂದಿವಿ. ಆದ್ರಿಂದ ಈ ತಾರೀಕಿನಿಂದ ಮುಂದಿನ ತಿಂಗಳ ತಾರೀಕಿನ ಒಳಗಾಗಿ ಒಂದು ದಿವಸ ನಾವು ಬಿದರಳ್ಳಿ ಹೋಗೋದು. ನಮ್ಗೇನು ಹಿಂಗ ಅಪೇಕ್ಷೆ ಅಥವಾ ಆಗ್ರಹ ಇಲ್ಲ ಏನು ಅಂದ್ರೆ ಬಹಳಷ್ಟು ಮಂದಿ ಸೇರ್ಬೇಕು, ದೊಡ್ಡ ಪ್ರಮಾಣ ಆಗ್ಬೇಕು ಅನ್ನೋ ಆಗ್ರಹ ಇಲ್ಲ. ಎಷ್ಟು ಮಂದಿ ಕೂಡಿರೋ ಅಷ್ಟ ಮಂದಿ ನಮಗೆ ತರಬೇಕು. ಆದ್ರೆಲ್ಲ ಭಕ್ತಿ ಪ್ರೇಮದಿಂದ ಭಕ್ತಿಯಿಂದ ನಾಮಸ್ಮರಣೆ ಮಾಡಿ ಒಟ್ಟು ಒಂದು ದಿವಸ ನಾಮಸ್ಮರಣೆ ಆಗ ಭಕ್ತರು ಬರೋದು ಬಿಡೋದು ಅದೆಲ್ಲ ನಿಮಗೂ ಬಿಟ್ಟು ವಿಷಯ. ಮಹಾರಾಜ ಸಂಕಲ್ಪ ಇದ್ದಾಗ ಆದ್ರೆ ನಮಗೆ ಮೊನ್ನೆ ಹೋಗ್ತಿರೋದ್ರೂ ಸಮಾಧಾನ. ಗುಡಿ ತುಂಬಾ ನೀವೆಲ್ಲ ಇದೇ ರೀತಿಯಾಗಿ ಹೋಗ್ತಿರೋ ಸಹಿತ ಗುಡಿ ತುಂಬ ಕೂತ್ಕೊಂಡೆಲ್ಲ ಜಪ ಆಯ್ತು, ಕೆಲಸ ಆಯ್ತು. ಇದರ ಜೊತೆಗೆ ಇನ್ನೊಂದು ಮಹತ್ವದ ವಿಷಯ ಏನು ಅಂದ್ರೆ ಇಲ್ಲಿ ನಮಗೆ ಬಹಳ ವರ್ಷದಿಂದ ಸುಮಾರು ಒಂದು 20 ವರ್ಷ ಆಗಿರ್ತದೆ, 15-20 ವರ್ಷ. ಒಬ್ರು ಗುಡಿಸಾಗರವರು ವಸ್ತುತ ಅವ್ರದ್ದು ಸ್ವಂತ ಅಲ್ಲರು, ಒಬ್ರು ಅವರಿಗೆ ಒಟ್ಟದ್ದು ಅವ್ರು ಮಹಾರಾಷ್ಟ್ರದಾಗಿರ್ತಾರೆ. ಅವರು ನಮಗೇನ್ ಮಾಡಿದ್ರು ಒಂದು ದತ್ತ ಮಂದಿರ ಕೊಟ್ಟು, ಈಗ ನಾವು ಅಲ್ಲಿಗೆ ಹೋಗಿದ್ವಿ. ಆ ದತ್ತ ಮಂದಿರದ್ದು ಜೀರ್ಣೋದ್ಧಾರ ಮಾಡ್ಬೇಕು ಅನ್ಕೊಂತ 20 ವರ್ಷ ಆದ್ರೆ ಅದರ ಪ್ರತಿಯೊಂದಕ್ಕೂ ಸಮಯ ಬಂತು. समय से पहले प्रारब्ध से अधिक किसी को कुछ नहीं. ಅದು ಸಮಯ ಬರಬೇಕು. ಈ ನಮ್ಗೆ ಮಹಾರಾಜನ ಸಂಕಲ್ಪಕ್ಕನುಸಾರವಾಗಿ ಸಮಯ ಬರ್ಲಿಕ್ಕೆ ಹತ್ತಿರ ಅಂತ ಅನಿಸ್ತದೆ. ಇವತ್ತು ನಾವು JCB ಕೊಟ್ಟು ಅಲ್ಲಿ ನಿಂತು JCB ಕಟ್ಟಿ ಸ್ವಚ್ಛ ಮಾಡೋದು ಕಟ್ಟಿ ಹೆಬ್ಬಾಳಿಂದ ಟ್ರ್ಯಾಕ್ಟರ್ ಇಲ್ಲೋಡ್ ಟ್ರ್ಯಾಕ್ಟರ್ ಹೇಳಿ
ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಲೈಲೋಟ್ ಹಾಕಿ ತರ ಆಗಿಸಿ ಮಧ್ಯದಲ್ಲಿ ದತ್ತಾತ್ರೇಯರ ಗುಡಿ ಅದ. ಬಲಗಡೆಗೆ ಮಹಾರಾಜರು, ಎಡಗಡೆಗೆ ಬ್ರಹ್ಮ ಮಹಾರಾಜರು ಗುಡಿ ಕಟ್ಟಿಸಿ, ನಾ ಇಲ್ಲಿ ಹೇಳಿದೆ ದತ್ತಾತ್ರೇಯರು ಎಲ್ಲಾರಲ್ಲಿ ದತ್ತಾತ್ರೇಯರು ಮುಂದೆ ಮಹಾರಾಜರು ಏನ್ ಮಾಡ್ಯಾರ ಅಂದ್ರೆ ಬ್ರಹ್ಮಾನಂದ ಮಹಾರಾಜ 13 ಕೋಟಿ ಜಪ ಮಾಡಿ. ಆದ್ರಿಂದ ದತ್ತಾತ್ರೇಯರು ಸಹಿತ ಮಹಾರಾಜರು ಗಿರ್ನಾರಕ್ಕೆ ಹೋದಾಗ ಅಲ್ಲಿ ದತ್ತ ಮಹಾರಾಜರ ದರ್ಶನ ಆಯ್ತು. ದತ್ತ ಮಹಾರಾಜರ ಜೊತೆ ಅವರು ಬಹಳ ಅಂದ್ರೆ ಬಹಳ ಆತ್ಮೀಯತೆ, ಎಷ್ಟೋ ಪ್ರಸಂಗ ಬಂದವ. ಆ ಭೂಮಿಕಾದಲ್ಲಿ ಹೋದ್ರೆ ಆ ಭೂಮಿಕಾದಲ್ಲಿ ಇದ್ದವ್ರಿಗೆಲ್ಲರೂ ಸ್ವಾಭಾವಿಕವಾಗಿ ಸ್ಥೂಲವಾಗಿ ಆಗಲಿ ಸೂಕ್ಷ್ಮವಾಗಿ ಸಂಪರ್ಕ ಬಂದವರು. ಅದರಂತೆ ದತ್ತ ಮಹಾರಾಜರ ಬಗ್ಗೆ, ಪಾಂಡುರಂಗನ ಬಗ್ಗೆ, ಅವರ ಪರಂಪರೆಯಿಂದ ಪಾಂಡುರಂಗನ ಉಪಾಸನ ಇದೆ ಅವರು. ಅದೇ ರೀತಿಯಾಗಿ ಗೋಪಾಲಕೃಷ್ಣನ ವಿಷಯದಲ್ಲಂತೂ ಹೇಳುವುದಂತೂ ಮಹಾರಾಜರು ದೇಹ ಬಿಡುವ ಮುನ್ನಾ ದಿವಸ ಮಹಾರಾಜರಿಗೆ ಗೋ ಸಂರಕ್ಷಣೆ ಬಗ್ಗೆ, ಗೋಗಳ ಬಗ್ಗೆ ಬಹಳ ಪ್ರೇಮ. ಅವ್ರು ದೇಹ ಬಿಡೋಕ್ಕಿಂತ 4 ದಿವಸ ಮುಂಚೆ ಸೋಮವಾರ ಬೆಳಿಗ್ಗೆ ಬಿಡ್ತಾರೆ. ಗುರುವಾರ ದಿವಸ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದನ್ನ ಮಸೋಡ ಅಂತಂದ್ರು. ಮಸೋಡಕ್ಕೆ ಕಾಣ್ತು ಎದಕ್ಕೆ ಅಂದ್ರೆ ಕಡಿತರ ಕೈಯಾಗಿಂದ ಆಕಳ ಬಿಡ್ಸ್ಕೊಂಡು ಬರ್ತೀವಿ. ಪ್ರಸಂಗದಲ್ಲಿ ಹೋಲಿಕೆ ಶಿವಾಜಿ ಪ್ರಸಂಗದಲ್ಲಿ ಅಫಜಲ್ ಖಾನ್ ತುಳಜಾಪುರದ ದೇವಿಯನ್ನು ಚಿನ್ನ ಭಿನ್ನ ಮಾಡಿ ಅತಿ ಮುಂದೆ ಆಗಿಂದಾಗ ಒಂದು ಆಕಳ. ಅವನಿಗೆ ಸಂಕಲ್ಪ ಇತ್ತು ಪ್ರತಿ ದಿವಸ ಒಂದು ಆಕಳ ಕಡಿಯೋದು. ಇದೇ ಮನುಷ್ಯರೇ. ಹೀಗಾಗಿ ಇಂಥ ಒಂದು ಅಸುರಿ ಕೃತ್ಯ ಮಾಡತಕ್ಕಂಥ ಸಂದರ್ಭದಲ್ಲಿ ಭಗವಂತಿ ಅವರು ಒಂದು ಭಾವದಿಂದ ಅವತಾರ ಮಾಡಿ ಅವ್ರನ್ನು ಸಂಹಾರ ಮಾಡಿ, ನರಸಿಂಹದೇವರು ಹೆಂಗೆ ಹಿರಣ್ಯಕಶಿಪನ ಬಟ್ಟಿ ಹರಿದ್ರು ಹಂಗೆ ಶಿವಾಜಿ ಅವರು ಬಟ್ಟಿ ಹರಿದ್ರು. ಆಗ ಮಹಾರಾಜರಿಗೆ ಗೋ ಸಂರಕ್ಷಣೆ ಬಗ್ಗೆ ಬಹಳ 4 ದಿವಸ ಮುಂಚೆ ಬಂದು ಕೂಡಲೇ ಒಬ್ಬರವ್ರಿಗೆ ಏನ್ ಮಾಡಿದ್ರು, ಒಂದು 100 ರೂಪಾಯಿ ಕೊಟ್ಟು, ಒಂದು 10 ರೂಪಾಯಿ ಕೊಟ್ಟು, 20 ರೂಪಾಯಿ ಕೊಟ್ಟು, ಆಟ ಕೊಟ್ಟು. ಒಬ್ಬರು ಏನ್ ಮಾಡಿದ್ರು ಅಂದ್ರೆ ತಾವು ಅವರಿಗೆ ಒಂದು 100 ರೂಪಾಯಿ ಕೊಡಬೇಕು ಅಂತ ಮನುಷ್ಯ ಮಾಡ್ಕೊಂಡು ಇಟ್ಕೊಂಡಿದ್ರು. ಆದ್ರೂ ಕೊಡ್ಲಿಕ್ಕೆ ನೆನಪಾಗಿದ್ದಿದ್ರು. ಮಹಾರಾಜರ ಹತ್ತಿ ಹೋಗು ಮುಂದೆ ಏನಂದ್ರು, ಅಪ್ಪ ಸಾಹೇಬ್ ಒಂದು 100 ರೂಪಾಯಿ ಕೊಟ್ಟಿದ್ದೆ ಅಂತ. ಅವ್ರು ಇದ್ದ ನೆನಪಾಗಿ ತೆಗೆದುಕೊಡ್ತು. ಸತ್ಪುರುಷ ಹೆಂಗ್ ಕಷ್ಟ ಆಗುತ್ತೆ, ನೆನಪಿದ್ದೆ ಇದು ನೆನಪು ಮಾಡಿ ಹೋಗಿ ಅಲ್ಲಿ ಒಂದು ಧರ್ಮಶಾಲೆ ಮಾಡ್ಕೊಂಡು ಜೊತೆಗೆ ಇವನಿದ್ರು ಯಾರು ನಾಗಪ್ಪ ಜೊತೆಗೆ ನಾಗಪ್ಪ ಇದ್ರು. ಅವ್ರು ಕುದುರೆ ಮಾಡಿದ್ರು ಹಿಂದೆ ಅಲ್ಲಿ ಹೋಗ್ಬಿಟ್ಟು ನಾಗಪ್ಪ ಒಂದು ಕಂಬಳಿ ಹಾಕಿ ದುಡ್ಡು ನಾಗಪ್ಪನ ಕೈ ಕೊಟ್ಟಿದ್ರು. ದುಡ್ಡಿನ ಚೀಲ ಮಲ್ಕೊಳ್ಳೋ ಮುಂದೆ ಏನಂದ್ರು, ನಾಗಪ್ಪ ನೀನ್ ದುಡ್ಡಿನ ಬಗ್ಗೆ ಏನ್ ಕಾಳಜಿ ಮಾಡೋಲ್ಲ, ಆರಾಮ ಮಾಡ್ಕೊ. ಅಲ್ಲಿ ಇಷ್ಟು ಸೊಳ್ಳೆ ಇದ್ದಲ್ಲ ಧರ್ಮಶಾಲೆಯೊಳಗೆ, ಅದರಿಂದ ಪಾಪ ಬೆಳೆತನಕ ನಾಗಪ್ಪ ನಿದ್ದಿನ ಹತ್ತಿಲ್ಲ. ಆ ಮಹಾರಾಜ ಮಾತ್ರ ಬಳಸಿ ಹೊಡಿತೀವಿ. ಅವ್ರಿಗೇನ್ರಿ ಸೊಳ್ಳೆ, ಅವ್ರಿಗೆ 2 ಕಾಲಿನ ಸೊಳ್ಳಿನ ಭಾರತ ಆಗ್ತದೆ. ನಮಗೇನಿಲ್ಲ ಅಂತ ಆಮೇಲೆ ಒಂದು 5-6 ಆಕಳ ಬಿಡ್ಸ್ಕೊಂಡು ಕಟ್ಟಿರ್ತೇವೆ. ಒಂದು ಆಕಳ ಕಟ್ಟಿದ್ರು ಬಡಿಕತ್ತಿದ್ರು, ಬಡಗಿ ತಗೊಂಡ್ರು ಕಾಲ ಪಾಪ ಬಾಯಾಗಿಂದ ರಕ್ತ ಬೀಳಿಸ್ತದೆ. ಮಹಾರಾಜರು ಹೋಗಿ ಊಟಕ್ಕೆ ಕೂತಿದ್ರು. ಮಹಾರಾಜರು ಊಟಕ್ಕೆ ಕೂತಾಗ ಅವ್ರು ತುತ್ತು ಗಂಟಕ್ಕೆ ಹತ್ತಿ ಕೆಂಬಲ್ಲಿ
ತಕ್ಷಣ ಕೈ ತಗೊಂಡವ್ರು ಹೋಗಿ ಆಕಳ ಕಟಗ್ರಮ ಏನ್ರಿ ಮಹಾರಾಜ್ ನೀವು ವಾರ ಬರ್ತೀರಿ ನಮ್ಮೆಲ್ಲ ಆಕಳ ತಗೊಂಡು ಹೋಗ್ತೀರಿ ನಮಗೆ ಆಕಳ ಇದ್ದಂಗೆ ಎಲ್ಲ ಮಾಡಬಾರ್ದು ನೀವು ಯಾಕೆ ಕೊಡ್ಬೇಕಂತ ಮಾಡಿ ನಾವು 20 ರೂಪಾಯಿ ಕೊಡೋದು ನಾ 21 ಕೊಡು ವಿಷ್ಣು ಬಂದು ಗೋಶಾಲ ಮಾಡಿ ಗೋಶಾಲ ಮ್ಯಾಲ ಹೋಗಿ ನೋಡ್ತಿದ್ರು ಎಲ್ಲಕ್ಕೂ ಹುಲ್ಲದ ಇದ್ದು ನೇಮದ ದೇಹ ಬಿಡೋ 3-4 ದಿವಸ ರವಿವಾರ ಸಂಜೆ 5 ಗಂಟೆಗೆ ಮಹಾರಾಜ ಗೋಶಾಲಕ್ಕೆ ಹೋಗಿ ಅರ್ಥಾತ್ ಅಲ್ಲಿ ಅಭ್ಯಂಕರ ನಾವು ಅದನ್ನೆಲ್ಲ ನಮ್ಮ ರಾಜು ಇದ್ದ ಅವರು ಅದೇ एकदम ತೆಗೆದುಕೊಂಡು ಸಾರಿಸಿ ಕುರ್ಚಿ ಹಾಕಿ ಮಹಾರಾಜ ಕೂಡ್ಲಿಕ್ಕೆ ಹೇಳಿ ಮಹಾರಾಜ ಕೂಡ್ತಾರೆ ಅಭ್ಯಂಕರ ನಾಳಿಂದ ನಾ ಇಲ್ಲೇ ಬಂದಿರ್ಬೇಕಂತ ಮಾಡಿದ್ದೀನಿ ಮಹಾರಾಜ್ ಅಪ್ಪಣ್ಯ ನೀವು ಯಾವಾಗಾದ್ರೂ ಬರ್ರಿ ನಾ ಎಲ್ಲ ವ್ಯವಸ್ಥೆ ಮಾಡಿ ಮಹಾರಾಜ ಮುಗ್ಕೊಂಡು ಮ್ಯಾಲ ಮಹಾರಾಜ ಏನ್ ಮಾಡ್ತಾರೆ ಗೋಶಾಲದ ಅಡಿಗೆ ಮಾಡಿಸಿ ಎಲ್ಲರಿಗೂ ಅದು ಊಟಕ್ಕೆ ಹಾಕ್ತಿರ್ತೀವಿ ಆಮೇಲೆ ಬರೋ ಮುಂದೆ ಏನ್ ಮಾಡಿದ್ರು ಅಭ್ಯಂಕರ್ ಈ ಖರಾವು ಇಲ್ಲೇ ಇತ್ತು ಅವನು ತಗೊಂಡು ಕುರ್ಚಿ ಮೇಲೆ ಸತ್ಪುರುಷರು ಕ್ರಾಂತದರ್ಶಿ ಇರ್ತಾರೆ ಭವಿಷ್ಯದೆಲ್ಲ ಕಾಣುತ್ತೆ ಅಲ್ಲಿಂದ ಸಂಜೆ ಆಗಿತ್ತು ತಪ್ಪು ಮಹಾರಾಜರಿಗೆ ಕೈ ಇಟ್ಕೊಂಡು ಗಣಪತ ಅವರು ಬರಗೂಡಾಗಿ ಓಡ್ಕೊಂಡು ಆಮೇಲೆ ಅವತ್ತು ರಾತ್ರಿ 12:30 1 ಗಂಟೆ ತನಕ ಬಸ್ತಿ ಇಬ್ಬರ ಹೆಸರು ಮಾತು ಕೈ ಇಟ್ಕೊಂಡು ಕಾಲು ಈ ತಾಸು ಈ ಕಾಲು 1 ಗಂಟೆಗೆ ಮಹಾರಾಜರು ಮಲ್ಕೊಳ್ಳಿದ್ರು ರಾಮದೇವ್ರ ನಮಸ್ಕಾರ ಮಾಡಿದ್ರು 4 ಗಂಟೆ ತನಕ ಮಾಡಿದ್ರು 4 ಗಂಟೆಗೆ ಎದ್ದು ಮಾತ್ರ ಶೋಧನೆ ಮಾಧ್ಯಮಗಳನ್ನು ಮಾಡ್ಕೊಂಡು ಬಂದು ರಾಮದೇವರಿಗೆ ಧರ್ಮ ಇದನ್ನು ನಾವು ಕಲಿಸ್ತೀವಿ अवाग अगदी कळकळीत राहा माझ्या माणसांना सांभाळ ನಮ್ಮ ಜನರನ್ನ ಕಾಯಿ ಇಷ್ಟೇ ಒಳಗೆ ಅರ್ಥಾತ್ ಇಂದೂರಿನಲ್ಲಿ ಅವ್ರಿಗೇನು ಉನ್ಮನ್ ವ್ಯವಸ್ಥೆ ಬರ್ತಿತ್ತು ಕೂತಲ್ಲೇ ಸಮಾಧಿ ಹತ್ತಿತ್ತು ಅನಂತರ ಅವ್ರಿಗೆ ಇವತ್ತನ ಸಮಾಧಿ ಹತ್ತಿ ಈ ಸಮಾಧಿ ವ್ಯವಸ್ಥೆ ಕೂಡತಿದ್ದಿಲ್ಲ ಅವರು 24 ತಾಸು ಭದ್ರಪಡಿಸಿ महाराज ಹೇಳಿದ್ರು मी सकाळी उठल्यापासून रात्री झोप लागेपर्यंत सारखे बोलतो पण माझे मौन भंग होत नाही 20 ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋ ತನಕ ಮಾತಾಡ್ತೀನಿ ಅದು ನನ್ನ ಮೌನ ಭಂಗ अवस्था तुर्यातीत अवस्था आहे निरंतर तुर्यातीत अवस्था ಅದೆಲ್ಲ ಇನ್ನು ಸುಮ್ಮನೆ ತಿಳಿಯೋ ವಿಷಯ ಇದೇ ಹೇಳ್ತಾರೆ ಬ್ರಹ್ಮಾಂಡ ಮಹಾರಾಜ ತುರ್ಯಾವಸ್ಥೆಯಲ್ಲಿರ್ತಿದ್ರು ಅದಕ್ಕಿಂತ ಆಚೆಗೆ ಅಂದ್ರೆ ತುರ್ಯಾವಸ್ಥಾ ರಕ್ತಗತ ಆಗೋಗಿರ್ತದೆ ಅದಕ್ಕೆ ಮಹಾರಾಜ್ ಹೇಳಿದ್ರು ಬ್ರಹ್ಮಾನಂದ ತನ್ನನ್ನು ತಾನು ಎಷ್ಟು ಮರ್ತಾನೋ ಅದಕ್ಕಿಂತ ಬಹಳಷ್ಟು ನಾನು ಮರ್ತಿರೋದ್ರಿಂದ ನಾನು ಗುರುವಾದೆ ಏನಿರ್ಬೋದು महाराज हत्र बरुವಾಗ ಏನಂದ್ರು ಮಹಾರಾಜ್ ನಿಮ್ಮ ತಾಯಿ ಬಗ್ಗೆ ಏನಾದ್ರು ಒಂದೆರಡು ಮಾತು ಹೇಳಿ ಮಹಾರಾಜರೇನಂದ್ರು ನೋಡ್ರಿ ನಿಮಗ ನೀವು ಆತ್ಮಜ್ಞಾನಿ ಆಗೋದು ಕಠಿಣದನೋ ಅಷ್ಟು ನಮ್ಮ ದೇಹ ಭಾವದಲ್ಲಿ ಬರುತ್ತೆ ನಾನು ತಾಯಿ ಬಗ್ಗೆ ಒಂದ ಮಾತು ಮಾವಿನ ಹಣ್ಣು ನೋಡಿದ ಕೂಡಲೇ ಯಾವ ಎಂಥ ವೃಕ್ಷದೊಳಗಿದ್ದು ಅಂತ ಗೊತ್ತಾಗ್ತಾ ಇಲ್ಲ
ಅರ್ಥಾತ್ ನಾನು ನೋಡಿದ್ರೆ ನಮ್ಮ ಅಮ್ಮ ಹೆಂಗೆ ನೋಡಿದ್ರು ಕಲ್ಪನಾ ಬರ್ತಾ ಇತ್ತು. ನಮ್ಮ ನೋಡಿ ನಮ್ಮ ಅಮ್ಮ ಶಿವಾಜಿ ನೋಡ್ಲಿಕ್ಕೆ ಸಂದಿದ್ದಿದ್ದ ಬಣ್ಣ ಮಾಡಿಸ್ತಾ ಶಿವಾಜಿ ಒಂದ್ಸಲ ಏನಂದ ನಮ್ಮ ಯಾವುದೋ ಒಂದು ಸಂದರ್ಭ ಬಂದಿತ್ತು. ಒಬ್ಬ ಹುಡುಗಿನ ಮುಸಲ್ಮಾನ ಕೈಯಿಂದ ಬಿಡಿಸ್ಕೊಂಡು ಬಂದು ಅವನು ಇವರು ಇರ್ತಾರೋ ಸೈನಿಕರು ಅವನು ತಂದಿಟ್ಟು ತಂದಿರಿಸಿ ಶಿವಾಜಿ ಹೇಳಿದ್ರು ನಿಮ್ಮ ಸಲುವಾಗಿ ಆಕಿ ಸಮುದ್ರದಲ್ಲಿ ನೋಡಿದ್ರಲ್ಲ ಆಕಿ ನಮಸ್ಕಾರ ಮಾಡಬೇಕು. ನಮ್ಮ ಮಗಳು ಚಂದ ಇದ್ದಿದ್ದ ನಾನು ಚಂದ ಆಗಿ ಬರೋಬ್ಬರಿ 5 ಗಂಟೆಗೆ ಎತ್ತು 5:05 ಎತ್ತು. ಅವಾಗ ಅವ್ರಿಗೆ 5:05 ಎದ್ದು ಕೂಡ ಸಣ್ಣಾಗಿ 3 ಶ್ವಾಸ ಶುರುವಾಯ್ತು ಅಂತ ತಿಳ್ಕೊಂಡು ಬಹುಶಃ ಮುನ್ನಾದ್ರು ಸಿಕ್ಕವರು ರಾತ್ರಿ ತನಕ ಇದ್ದು ತಮ್ಮ ಮನೆಗೆ ಹೋಗಿ ಮಲ್ಕೊಳ್ತು ಕೇಳಿಟ್ಟು ಏನಾದ್ರು ವ್ಯತ್ಯಾಸ ಅಂತ ಹೇಳಿ ಮರುದಿವಸ ಮುಂಜಾನೆ 5 ಗಂಟೆಗೆ ಅವರು 6 ಗಂಟೆ ಸುಮಾರು ವೈದ್ಯರು ಕರ್ಕೊಂಡ್ ಬಂದರು. ವೈದ್ಯರು ನೋಡಿದ್ರು. ಅವಾಗ ಅವರು ಎಲ್ಲಾರು ಬಂದು ನಮಸ್ಕಾರ ಮಾಡಿ ಯಾರ ಜೊತೆ ಮಾತಾಡಿಲ್ಲ. ಶಾಂತವಾಗಿ ಮುಖ್ಯೋದಿಲ್ಲ ಅದು ಗಣಪತರಾವ್ ಅಲ್ಲ ವಾಮನರಾವ್ ಜ್ಞಾನೇಶ್ವರಿ ಅವರು ನಮಸ್ಕಾರ ಮಾಡಿದಾಗ ಹೇಳಿದ್ರು, ವಾಮನರಾವ್ ಜೇತೆ ನಾಮ್ ಜೇತೆ ಮಾಧೇ ಪ್ರಾಣ ಈ ಸಂಭಾಳಬೇಕು. ಎಲ್ಲಿ ರಾಮದ ನನ್ನ ಪ್ರಾಣ ಇದನ್ನು ಕಾಯ್ಕೊಂಡಿತ್ತು ಮಾತು. ಆಗ ಬ್ರಹ್ಮಾನಂದ ಮಹಾರಾಜರು ದೇಹ ಬಿಟ್ಟರು ಒಂದು ಕೂಡಲೇ ಬ್ರಹ್ಮಾನಂದ ಮಹಾರಾಜ ಗಾಯವಾಯಿತು. ಅಲ್ಲಿ 3 ಇಡೀ ಒಂದು ದಿವಸ 24 ತಾಸು ಬ್ರಹ್ಮಾನಂದ ಗಾಳಿ ನೋಡಿ ಕೊನೆಗೆ ಮರುದಿವಸ 23ನೇ ತಾರೀಕಿನ ದಿವಸ ಸಾಯಂಕಾಲ ಮಹಾರಾಜರು ಅಗ್ನಿ ಸ್ಪರ್ಶಿಸಲಾಯಿತು. ಬ್ರಹ್ಮಾನಂದ ಮಹಾರಾಜ ಕರೆದಿತ್ತು. ಎಲ್ಲೋ ಹೋಗ್ಬಿಟ್ಟು ಆಮೇಲೆ ಅವರು ಬಂದು ಕೂಡಲೇ ಟೆಲಿಗ್ರಾಮ್ ಬಂದು ಮಹಾರಾಜ ದಯವಿಟ್ಟು ಟೆಲಿಗ್ರಾಮ್ ಇವರು ನಾಗಪ್ಪ ಅವರು ಬ್ರಹ್ಮಾನಂದ ಮಹಾರಾಜ ಬೆಳಗಡಿಯಿಂದ ವೆಂಕಟಾಪುರ ಮಾಡ್ತಿದ್ರು ಗುಡ್ಡದ ಮೇಲೆ ಹಾಕಿ ನಾಗಪ್ಪ ದ್ಯಾವರು ಅಂತ ಬೆಳೆದು ಹತ್ತಿರ್ತಾರೆ. ದ್ಯಾವರು ಅಂತ ದೇವರು ದ್ಯಾವರು ಅಂದ್ಕೊಂಡು ನಿಂತರು. ಕೆಲವು ಬಂತು ನಾಗಪ್ಪ ಅಂತ ಯಾಕೋ ನಾಗಪ್ಪ ಚರಿತ್ರ ಅವರಿಗೆ ತೆಗೆದು ಓದಿದರು. ತಲೆ ಮೇಲೆ ಇಟ್ಕೊಂಡು ಕೆಳಕ್ಕೆ ಕೂತು ಸಣ್ಣ ಹುಡುಗರತ್ತೆ ಹಳ್ಳಿಕ್ಕ ಬಿಕ್ಕಿಸಿ ಹಳ್ಳಿ. ನಾಗಪ್ಪ ನಾಗಪ್ಪ 2 ರೂಪಾಯಿ ಖರ್ಚು ಮಾಡಿದ್ರೆ ನಡೆದಾಡೋ ದೇವರನ್ನು ನೋಡ್ತಿದ್ದೆ, ನಡೆದಾಡೋ ಬ್ರಹ್ಮನನ್ನು ನೋಡ್ತಿದ್ದೀನಿ. ಯಾರು ಆಮೇಲೆ ಬ್ರಹ್ಮಾನಂದ ಮಹಾರಾಜರು 9ನೇ ಇಸ್ವಿಯಲ್ಲಿ ಹಾಗೂ ಮಹಾರಾಜ ಇತ್ತು, 12ನೇ ಇಸ್ವಿಯಲ್ಲಿಯೂ ಇತ್ತು ಮಹಾರಾಜ. ಎಲ್ಲ ಆದಾಗೂ ಇತ್ತು.
ಬಿದರಳ್ಳಿಗೆ ಬಂದಾಗ ಬ್ರಹ್ಮಾನಂದ ಮಹಾರಾಜರು ಹುಬ್ಬಳ್ಳಿ ರಾಮದೇವರು ಪ್ರತಿಷ್ಠಾಪನಾ ಮಾಡಿದ್ರು. ಕುರ್ತಕೋಟಿ ಒಳಗೆ ಮಾರುತಿ ಪ್ರತಿಷ್ಠಾಪನಾ ಮಾಡಿದ್ರು. ಅವನ ಬರ್ತಾರೆ. ಅರ್ಥಾತ್ ಏನು ಅಂದ್ರೆ ನಾನು ಈಗ ಹೊಟ್ಟಿದ್ದೀನಿ. ಬ್ರಹ್ಮಾನಂದ ಕುರ್ತಕೋಟಿ ಮಹಾಭಾಗವತರು ಮತ್ತೆ ರಾಮದೇವರು ಮಾರುತಿ ಪ್ರತಿಷ್ಠಾಪನಾ ಮಾಡಿಬಿಟ್ಟಿರ್ತಾರೆ. ಕೇರಳ ಬಿದರಳ್ಳಿಯಲ್ಲಿ 13 ಕೋಟಿ ಜಪ ಮಾಡಿಸಿ ಸಾಂಗತ ಯಜ್ಞ ಮಾಡಿಬಿಟ್ಟಿರ್ತಾರೆ. ನಾನು ಪ್ರಾಣದ ಫಲ ಇಟ್ಟು ನನಗೆ ಬರ್ತಿದ್ದೆ, ಮೆಟ್ಲ ಹತ್ಲಿಕ್ಕೆ ಬರ್ತಿದ್ದೆ. ಇಬ್ಬರು ಹೆಗಲ ಮಾಡ್ತಾಗಿ ಒಂದೊಂದ ಮೆಟ್ಲ ಅದನ್ನು ತಿರುಗಿ ಬರುವಾಗ ಹೆಬ್ಬಳ್ಳಿಯಲ್ಲಿ ತಮ್ಮ ಜೀವಿತವನ್ನು ಸ್ಪರ್ಶವಾಗಿರ್ತಕ್ಕಂಥ ಶಿಲಾಪಾರ್ಥ ಸ್ಥಾಪನಾ ಮಾಡಿ ಮುಂದೆ 12ನೇ ಇಸ್ವಿಯಲ್ಲಿ ಗಜೇಂದ್ರಗಢದಲ್ಲಿ ರಾಮದೇವರ ಪ್ರತಿಷ್ಠಾಪನಾ ಅದಕ್ಕೂ ಬಂದಿಲ್ಲ. ಬ್ರಹ್ಮಾನಂದ ಮಹಾರಾಜನಿಗೆ ಹೇಳಿದರು, ಬ್ರಹ್ಮಾನಂದಗುವ ನೀವು ಹೋಗಿ ಪ್ರತಿಷ್ಠಾಪನಾ ಮಾಡಿ. ಬ್ರಹ್ಮಾನಂದ ಮಹಾರಾಜನಿಗೆ ಹೋಗಿ ಪ್ರತಿಷ್ಠಾಪನಾ ಅವಾಗ ಬ್ರಹ್ಮಾನಂದ ಮಹಾರಾಜನಿಗೆ ಹೇಳಿದ್ವಲ್ಲ, ಮಹಾರಾಜ ಕಲಿಗೆ ಯಶವಂತ ದೀಕ್ಷಿತ್ ಸೋಮಯಾಜಿ ಗಜೇಂದ್ರಗಢದಲ್ಲಿ ರಾಮದೇವರು ಗುಡಿ ಕಟ್ಟಿಸಿ ಮೂರ್ತಿ ತಂದು ಮಹಾರಾಜ ಪ್ರತಿಷ್ಠಾಪನಾ ಮಾಡಬೇಕು ಅಂತ ಅಲ್ಲಿಗೆ ಹೋದಾಗ ಮಹಾರಾಜ ಹೇಳಿದ್ರು, ನನ್ನ ಪರಿಸ್ಥಿತಿ ನನಗೆ ಅದು ಕೂಡಿ ಬರಂಗಿಲ್ಲ, ನಿಂದತಿ ಬರಂಗಿಲ್ಲ, ಹೆಂಗೆ ಬರ್ತಾನೆ ಬ್ರಹ್ಮಾನಂದ ಕಡೆ ಮಾಡಿಸ್ಕೊಡು. ಅವ್ರಿಗೆ ಪತ್ರ ಕೊಡ್ಲಿಲ್ಲ. ಅವ್ರಿಗೇನು ಪತ್ರ ಕೊಡ್ಬೇಕಾಗಿ ಬರಂಗಿಲ್ಲ, ನೀವು ಅಲ್ಲಿಂದ ಬರೋದಕ್ಕೆ ಬ್ರಹ್ಮಾನಂದ ಮಹಾರಾಜ 2 ಕಂಬಳಿ ಹೊತ್ಕೊಂಡು ನದಿಗೆ ಕೂತಿದ್ರು. ಯಶವಂತ ಸೋಮಯಾಜಿ ಬಂದ್ರೆ ಹಿಂದೆ ಬ್ರಹ್ಮಾನಂದರು ಹೆಂಗೆ ಬದಲಾಗಿ ಪರಿಸ್ಥಿತಿ, ಈ ಪರಿಸ್ಥಿತಿ ಒಳಗೆ ನಾನು ಕರ್ಕೊಂಡು ಹೋದ್ರೆ ನಾನು ಹಾದಿ ಹಣ ಹಾಕ್ತೀನಿ, ಮುಂದಲ್ಲಿ ಬರಂಗಿಲ್ಲ, ಹೆಂಗೆ ಚಳಿ ಜ್ವರ ಇರ್ತಾರೆ ಮೈಯಾಗಿ ಚಳಿ ಹತ್ತು ಏನ್ ಮಾಡಿ ಪಾಪ ಅವರು ನಿಮ್ಗೆ ಯಾರು ಕಡೆಯಿಂದ ಬಳಸ್ಕೊಡ್ಬೇಕು ಖರೆ ಅದು ಬ್ರಹ್ಮಾನಂದರ ಅಜ್ಞಾನ. ನಾವು ಪ್ರಾಣವನ್ನು ಫಲಕ್ಕೆ ಹಚ್ಚಾದ್ರೂ ಹೋಗ್ಲೇಬೇಕು ಅಂತ ತಿಳ್ಕೊಂಡು ಅದು 3-4 ದಿವಸ ಬೆಳಗಡೆಯಿಂದ ನರೇಗದಿಗಳು ನರೇಗದಲ್ಲಿ ರಾತ್ರಿ ಮಲ್ಕೊಂಡು ಮುಂಜಾನೆ ಬೆಳಗಡೆಯಿಂದ ಟಾಂಗ ಮಾಡ್ಕೊಂಡು ನರೇಗದಿಗಳು ಅಲ್ಲ ಗದಿಗೆ ಬಂದು ಗದಿಗಿನಿಂದ ಬಸ್ಲೆ ನರೇಗದಿಗಳು ನರೇಗಾಲದಿಂದ ಟಾಂಗ ಮಾಡಿಕೊಂಡು ಗಜೇಂದ್ರ ರಾಮದೇವ ಪ್ರತಿಷ್ಠಾಪನಾ ಮಾಡಿ 12ನೇ ಇಸ್ವಿಯಲ್ಲೇನೆ ಕೇರಳದಲ್ಲಿ 13 ಕೋಟಿ ಸಾಧ್ಯತೆ ಆದ್ರೆ ಮಹಾರಾಜರು ಬಂದಿದ್ದಾರೆ. ಮಹಾರಾಜ ದೇಹ ಬಿಟ್ಟ ಮೇಲೆ ಬ್ರಹ್ಮಾನಂದ ಮಹಾರಾಜರು ವೆಂಕಟಾಪುರ ಕಟ್ಟಕ್ಕೆ ಶುರು ಮಾಡಿ ಗುಡಿ ಇತ್ತು, ಅದರ ಸುತ್ತಲೂ ಪೌಡಿ ಕಟ್ಟಿ ಒಂದೊಂದು ಅವು ಕಲ್ಲು ತರಲಿಕ್ಕೆ ಬದಾಮಿಗೆ ಹೋಗಿ ಆ ಒಂದು ಸ್ಟೇಷನ್ ಮಾಸ್ತರ್ ಮುಂದೆ ಕೈ ಮುಕ್ಕೊಂಡಿರ್ಬೇಕು. ಸಾಹೇಬರ ಇವತ್ತು ಕಲ್ಲ ಬಾಗಿನಿ ಹಾಕಿ ಗರಿಗೆ ಬರ್ಬೇಕು. ಏನ್ರಿ ಭಟ್ರ ಇವತ್ತು ಆಗಂಗಿಲ್ಲ, ಇನ್ನು 2 ದಿವಸ ಬಿಟ್ಟು ಬಂದು ಹಾಕ್ತೀನಿ ಅದು. ಸದ್ಗುರುಗಳ ಕಾರ್ಯ ಸಲುವಾಗಿ ನಮ್ಮನ್ನು ನಾವು ಎಷ್ಟು ಸಾಮಾನ್ಯ ಮಾಡಿಕೊಳ್ಬೇಕು. ನಮ್ಮ ಒಳ ಪ್ರತಿಷ್ಠೆ, ನಮ್ಮ ಶ್ರೀಮಂತಿಕೆ, ನಮ್ಮ ಪಾಂಡಿತ್ಯ, ವಿದ್ವಂತರು, ದೊಡ್ಡ ಸ್ಥಿತಿ ಎಲ್ಲ ಏನಲ್ಲ ಅದಕ್ಕೆ ಕಸದ ಮುಖ್ಯ ಹಾಕಿ ಸದ್ಗುರು ಸೇವಾ ಮಾಡಿ. ಆದ್ರೆ ಆಶ್ಚರ್ಯ ಏನು ಅಂದ್ರೆ ಅಥವಾ ಇದು ಅನಿಸ್ತದೆ, ಒಂದ್ಸಲ ಪೂರ ಬಿದ್ದು ಬಿಡ್ತಾರೆ ಮಾಡ್ತೀವಿ ಕಟ್ಟಿ ಮತ್ತೊಂದ್ಸಲ ಕಳಿಸಿ ನಮಗನ್ನಿಸ್ತದ ಏನು ಅಂದ್ರೆ ಮುಂಚೆ ನಮಗೇನು ಗುಡಿ ಕಟ್ಸೋದು ಬಳಿ ಕಟ್ಸೋದು ಏನು ಪದಾಗಿದೆ. ಒಂದ್ಸಲ ನಾವು ದಕ್ಷಿಣೇಶ್ವರಕ್ಕೆ ಹೋಗಿದ್ವಿ.
ಬೇಲೂರಿನಲ್ಲಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಮಂದಿರ ಕಟ್ಟಿಸಿದ್ದು ನೋಡಿ. ಕರ್ನಾಟಕದಲ್ಲಿ ಮನೆ ಮನೆಗಳಲ್ಲಿ ಉಪಾಸನಾ ಕೇಂದ್ರ ಉಪಾಸನಾ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಮನೆ ಬಿಟ್ಟು ಮತ್ತೊಂದು ಕಡೆ ಹೋದ್ರೆ ಉಪಾಸನಾ ಬೋರ್ಡ್ ಇದೆ. ಅನುಭವ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಹಿಂದೆ ಚಿರಸ್ಥಾಯಿಯಾಗಿ ಶಾಶ್ವತವಾಗಿ ಉಳಿಯುವಂತಹದ್ದು ಏನಪ್ಪ, ಅದಕ್ಕಾಗಿ ಕರ್ನಾಟಕದಲ್ಲಿ ಬಹಳಷ್ಟು ಶಕ್ಯ ಕನಿಷ್ಠ ಒಂದು 13 ಕಡೆ ಇದೆ. 13 ಊರಾಗ ಮಹಾರಾಜರ ಮಂದಿರ ಆಗಬೇಕು, ಅಲ್ಲಿ ಉಪಾಸನಾ ನಡೀಬೇಕು ಅಂತ ನಾ ಶಶಿ ಜೊತೆ ಮಾತಾಡುವಾಗ ತಗೋತ ಮಾತಾಡಿ ಅದು ಮುಂದೆ ಮತ್ತೆ ಸುಮ್ಮನೆ ಶಾಂತಾಗಿ ಮುಂದೆ ಎಷ್ಟೋ ದಿವಸ ಶಕ್ಯ ಮತ್ತೆ ಒಂದ್ಸಲ ಮನುಷ್ಯನ ನಗದಿ ನಮ್ಮದು ವಾರ್ಧಕ್ಯ ಎಂದು ನಾನು ಹೇಳಿ ಬರೋದಿಲ್ಲ. ಇರುವಷ್ಟು ದಿವಸ ನಾವು ಏನಾದರೂ ದೃಢಪಡಿಸ್ಬೇಕು ಅಂತ ಈಗ ಹಗಲು ರಾತ್ರಿ ಅನಿಸ್ತೇನೋ ವ್ಯವಸ್ಥಿತವಾಗಿ ಆಗ್ಬೇಕು ಅಂತ ಸ್ಲ್ಯಾಬ್ ದೊಡ್ಡ ಸ್ಲ್ಯಾಬ್ ಆಗ್ತದೆ. ಮಧ್ಯದಲ್ಲಿ ನವಗ್ರಹ ಕಟ್ಟಿಸಿ ಆ ನವಗ್ರಹ ವೃಕ್ಷ ಚಿತ್ತಾಗಿ ಅಂತ ಗತೆ ಮಾಡಬೇಕು. ಅದು ಸುಮಾರು 35-40 ವರ್ಷಗಳಿಂದ ಗೋಶಾಲಾ ಬಂದ್ ಮಾಡಿ ಬ್ರಹ್ಮಾನಂದ ಮಹಾರಾಜರು ಪತ್ರದ ಬಂದ ಗೋಶಾಲೆಯನ್ನು ತೆಗೆಯಬಾರದು, ನಮ್ಗೆ ಆಗ್ಲಿಲ್ರಿ ನಮ್ಗೆ ಆಗಂಗಿಲ್ರಿ ಅಂತ ಆಗಲಿಲ್ಲ. ಅದು ನಾನು ಮಾಡ್ತೀನಿ ಅನ್ನೋದು ಅಭಿಮಾನದಿಂದ ಅದು ಆಗಬೇಕು ತಪ್ಪದೆ ಮತ್ತು ನಾನು ಆಗಿದ್ದಾಗ ಹೆಬ್ಬಳ್ಳಿ ಅಂತ 3 ಆಕಳ ತರಿಸಿ ಗೋಶಾಲಾ ಬ್ರಹ್ಮಾಂಡ ಮಹಾರಾಜ ಕಳಿಸಿದ ಗೋಶಾಲಾ ಇತ್ತು. ತಗಲಿಗೆಲ್ಲ ಜಂಗತ್ತಿತ್ತು, ಎಲ್ಲ ಹಿಪ್ಪಿಗತೆ ಕಂಡಾಪಟ್ಟಿ ಕಸ ಬಿದ್ದಿತ್ತು. ಅದನ್ನೆಲ್ಲ ಹಗಲು ರಾತ್ರಿ ತುಂಬಿಸಿ ತಗಲೆಲ್ಲ ಬಂದು ಮಾಡಿ ಹೊಸ ತಗಲು ಹಾಕಿಸಿ ಈಗ ಅದು ಕನಿಷ್ಠ ಒಂದು 7-8 ಆಕಳು ತರ ನಿಂತಿರ್ತಾವೆ. ಮೇವು ಹೆಬ್ಬಳ್ಳಿಂದನೇ ಕಳಿಸಿ ಪರಲು ಮೇವು ಪಟ್ಟು ಹಿಂಡಿ ಎಲ್ಲಾನು ಹೆಬ್ಬಳ್ಳಿಯಿಂದ ಕಳಿಸಿ. ಅಲ್ಲೊಬ್ಬ ನಾಲ್ಕು ಮನುಷ್ಯನ ದಿನ 500 ರೂಪಾಯಿ ಕೊಟ್ಟು ನಮ್ಗೆ ಹಾಲು ಮನುಷ್ಯನ ಹಾಲು ಹಿಂದಿನ ಕೂಡಲೇ ಒಳಗೆ ಅವ್ರಿಗೆ ಎಷ್ಟು ಬೇಕಾಷ್ಟು ಹಾಲು ಕೊಡು, ಉಳಿದನ್ನು ಹೋಗಿ ಡೇರಿಗ ಈಚೆ ಕಡೆ ತಗಲು ಅವೆಲ್ಲ ಜಂಗ ಹತ್ತಿದ್ವು. ಅವನು ತೆಗೆದು ಬಹಳ ಇನ್ನೂ ಅಷ್ಟು ಹೆಚ್ಚಿಗೆ ಆಕಳ ಬಂದ್ಬಿಟ್ಟ 4 ಮಂದಿ ಆಳುಗಳು ಇಟ್ಟು ಒಟ್ಟಿ ಇಲ್ಲ. ವ್ಯವಸ್ಥಿತವಾಗಿ ಗೋಶಾಲೆ ಏನೋ ಭಗವಂತನ ಸೇವಾ ಇನ್ನೆಲ್ಲರೂ ಇಷ್ಟೊಂದು ನೀವು ಪ್ರೀತಿಯಿಂದ ಪ್ರೇಮದಿಂದ ಆತ್ಮೀಯತೆಯಿಂದ ಸಹಕಾರ ಸಹಯೋಗ ಭಕ್ತಿ ಭಾವ ಅರ್ಪಣೆ ಮಾಡ್ತಾ ಇರೋದ್ರಿಂದಾಗಿ ಅನಾಯಾಸವಾಗಿ ಕಾರ್ಯ ಸಂಪನ್ನ ಆಗ್ತದೆ. ಈ ದತ್ತಾತ್ರಗುಡಿ ಪಕ್ಕದಲ್ಲಿ ಮಹಾರಾಜರು ನಿನ್ನ ನಮ್ಮ ಭೇಟಿಯಾಗಿ ಬಂದಿದ್ರು ವೆಂಕಟಾಪುರ ಮತ್ತು ಹೆಂಗಲಿ ನವರಾತ್ರಿ ಇದ್ರು. ನಾವು ಅಂದಿದ್ದೆ ಒಂದು ಮಾತು, ವೆಂಕಟಾಪುರ ನವರಾತ್ರಿ ಈ ವರ್ಷ ನಾವು ಮಾಡ್ತೀವಿ. ನಮ್ಮನ್ನು ಕೇಳಿ ಬಂದಿದ್ರು ಏನ್ ಮಾಡ್ತೀವಿ, ಹೆಂಗ್ ಮಾಡುದು? ನಾಳೆ ಪೂಜೆ ಪುನಸ್ಕಾರ ಅದೇನು ಪದ್ಧತಿ ಪರಂಪರೆ ಅದನ್ನು ನೋಡ್ಕೊಡು. ನಾವು ಬಂದಾಗ ಬೆಳಿಗ್ಗೆ ಚಹಾ, 9 ಗಂಟೆಗೆ ಉಪಹಾರ, 12 ಗಂಟೆಗೆ ಊಟ, 5 ಗಂಟೆಗೆ ಚಹಾ, ರಾತ್ರಿ ಊಟದ ಜವಾಬ್ದಾರಿ ಬಂದ ಅವರನ್ನು 10,000 ಮಂದಿಯಲ್ಲಿ ನಾವು ಮಹಾರಾಜರ ಅನುಗ್ರಹ ನಾವು ಟ್ರಸ್ಟಿಗಳಿಗೆ ಕಳಿಸಿ ಆಮಂತ್ರಣ ಪತ್ರಿಕೆ ಬರೋಣ. ಈ ಜನ್ಮದಲ್ಲಿ ಏನಾದ್ರೂ ಸ್ವಲ್ಪ ಏನೋ ಒಂದು ಮಾಡಿದ್ವಿ ಅನ್ನೋ ಸಮಾಧಾನ ನಮ್ಮ ಕನೀಕ ಉಸಿರು ಬಿಡುವ ನಮ್ಮ ತಲೆಗೆ ಬಂದ್ಬಿಟ್ಟು ನಮ್ಮ ಜನ್ಮ ಸಾರ್ಥಕ. ಆಯುಷ್ಯೆಲ್ಲ ಪ್ರಪಂಚ ಮನಿ ಹಾಲು ಪ್ರಪಂಚ ಅಗಲಿ ಮುಪ್ಪಾನ ಮುದುಕರು ಮುಖ್ಯಾರು ಬರ್ತಾರೆ ನಮ್ಮ ಕಡೆಗೆ. ನಮ್ಮ ಮೊಮ್ಮಗನ ಹೆಂಗಾರ ಮಾಡಿ ಪರೀಕ್ಷೆ ಪಾಸ್ ಮಾಡಿ ನೀವು ಪಾಸ್ ಆಗುತ್ತೆ. ಮುಂದೆ ಮೊಮ್ಮಗನ ನೋಡೋಣ, ನಾವು ನೋಡ್ಕೊತೀವಿ, ಏನ್ ಕಾಳಜಿ ಮಾಡ್ಬೇಕು, ನೀವು ಒಂದು 4 ಮಾಡಿ ನೀವು ಪಾಸ್ ಆಗುತ್ತೆ.
ನಮ್ಮಮ್ಮ ಪಡಿ ನೋಡ್ಕೊಂಡು ನಮ್ಮಮ್ಮ ಚಂದ ರಾಮ್ ರಾಮ್ ಅಂತ ನೋಡಿ ಬಾಯಿ ರಂಗಿ ನಾವು ಮುಂದೆ ರಾಮ್ ರಾಮ್ ಅಂತ ನೀವು ರಾಮ್ ರಾಮ್ ಅಂತ ನಿಂದೇನು ರಾಮ್ ಇಲ್ಲ ರಾಮ್ ಬರೋ ದೂರ ಆಯುಷ್ಯದ್ದು ಭರವಸೆ ಇಲ್ಲ ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಪಾರಮಾರ್ಥಕ್ಕೆ ಮೊದಲು ಸಾಧನಾ ಸತ್ಸಂಗ ಯಾವ ಕ್ಷಣಕ್ಕೆ ಬರ್ತಿಲ್ಲ ಆದ್ದರಿಂದ ಶಕ್ತಿ ಆದಷ್ಟು ಬೇಗನೆ ಇಲ್ಲಿ ಏನು ನಾವು ನರಗುಣದಲ್ಲಿ ಸ್ಥಾನವನ್ನು ಯಾಕೆ ನಮ್ಗೆ ಇದು ಅನಿಸ್ತದೆ ಬ್ರಹ್ಮಾಂಡ ಮಹಾರಾಜರು ನಮ್ಮ ಕರ್ನಾಟಕದ ಭಾಗ್ಯಗಳು ಇವತ್ತೇನಾದ್ರೂ ಕರ್ನಾಟಕದಲ್ಲಿ ನಾಮಸ್ಮರಣೆ ಉಪಾಸನೆ ಏನಾದ್ರೂ ಇದ್ರೆ ಮಹಾರಾಜರಿಂದ ಅದನ್ನ ಅಪಾರವಾಗಿ ಇಟ್ಕೊಂಡು ಬಂದು ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಹರಡಿರುವ ಬಹಳ ದೊಡ್ಡ ಶ್ರೇಯಸ್ಸು ಬ್ರಹ್ಮಾಂಡ ಆದ್ರಿಂದ ನಾವು ಚಿರಋಣಿ ಆಗ್ಬೇಕು ಏನ್ ಸಾಧನೆ ಏನು ಏನು ಸಾಧನೆ ನಾಮಸ್ಮರಣೆ ಮಾಡಿದ್ರೆ ಸರ್ ಆ ಬ್ರಹ್ಮಾಂಡ ಮಹಾರಾಜರಿಗೆ ಎಷ್ಟು ಸಂತೋಷ ಯಾವ ಮಾರು ಕರ್ನಾಟಕದಲ್ಲಿ ತಗೊಂಡು ಬಂದು ಇಷ್ಟೊಂದು ಅವರು ಕಳಕಳಿಯಿಂದ ಎಲ್ಲರಿಗೂ ಹಂಚಿದಾರು ಪಟ್ಟಾರು ಅದನ್ನು ನಾವು ಆ ಪ್ರೀತಿಯಿಂದ ಆಧಾರದಿಂದ ಗೌರವದಿಂದ ಸ್ವೀಕಾರ ಮಾಡಿ ಅದಕ್ಕನುಸಾರವಾಗಿ ನಾವು ಏನಾದರೂ ಸ್ವಲ್ಪ ಮಾಡಿದ್ರೆ ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಹಂಗೆ ನಮಗೆ ಸಮಾಧಾನ ಗುರುಕೃಪಾಹಿ ಕೇವಲ ಶಿಷ್ಯ ಪರಮ ಮಂಗಲ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾಸು ಸರ್ವ ಬಲಂ ನಿಷ್ಬಲಂ ಗುರುಕೃಪಾಹಿ ಆದ್ದರಿಂದ ನಮ್ಮ ಬಹಳ ಮನಸ್ಸಿಗೆ ಸಂತೋಷ ಆಯಿತು ಎಲ್ಲರೂ ಇಷ್ಟೊಂದು ಭಕ್ತಿಭಾವದಿಂದ ಬಂದಿದೆಯಾ ಪಾಂಡವನ ದಿವ್ಯ ಸಾಹಿತ್ಯದಲ್ಲಿ ಮಹಾರಾಜರ ಸಂಕಲ್ಪಗಳು ಅವರಿಗೆ ಇಷ್ಟ ಆದರು ಅವರಿಂದ ಬಹಳ ಸಂತೋಷ ಬ್ರಹ್ಮಾಂಡ ಮಹಾರಾಜರು ಇಲ್ಲಿ ಹಠಾತ್ ಕಂಬಳದಿಂದನೋ ಕಬ್ಬಿಯಿಂದನೋ ಒಂದು ಗುಡಿಂದ ಸುತ್ತಾರದ ಅರ್ಥ ಮಹಾರಾಜ ಈ ಊರವರು ಒಂದು ವಾರದವರೆಗೆ ಎಲ್ಲರೂ ಸೇರಿ ಇಷ್ಟು ಜಪ ಮಾಡಿದ್ರು ಅಂತ ಮಹಾರಾಜ್ ಎಷ್ಟು ಸಂತೋಷ ಅಂತಂದ್ರೆ ಬ್ರಹ್ಮಾನಂದ ಮಹಾರಾಜ್ ಅವ್ರು ಬರ್ತಾರಲ್ಲ ನಮಗೆ ಬಹಳ ಬಹಳ ಮನಸ್ಸಿಗೆ ಸಂತೋಷ ಬಹಳ ದೊಡ್ಡ ಕಾರ್ಯ ನೀವು ತೆಗೆದು ನೋಡಿ ಹಂಗೋ ಹಂಗೆ ಇವತ್ತು ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಸಮಾಧಾನ ಆಗುತ್ತೆ ಆದ್ದರಿಂದ ನಾವು ಆ ಭಗವಂತನಲ್ಲಿ ಸದ್ಗುರುಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ ನಮಗೆಲ್ಲರಿಗೂ ಅವರು ಆಯುಷ್ಯ ಆರೋಗ್ಯ ಅನುಗ್ರಹಿಸಿ ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುಗಳನ್ನು ಅನನ್ಯವಾದ ನಿಷ್ಠೆ ಕೊಡಲಿ ಅಂತ ಹೇಳಿ ಪಂಡರಿನಾಥ ಜ್ಞಾನದೇವ ಏನು ಅಂತಂದ್ರೆ